ಅದರಲ್ಲಿ 850 ಶ್ರೀಗಂಧ, 850 ರಕ್ತಚಂದನ, ಹ್ಮ್. ಆಯ್ತಾ 225 ಬೆಟ್ಟದನೆಲ್ಲಿ, 125 ಮಹಾಗಣಿ, ಹ್ಮ್. 125 ಹೆಬ್ಬೇವು, ಇದ್ರ ಜೊತೆ ನಾವು ಒಂದ್ 700 ನುಗ್ಗೆ. ನುಗ್ಗೆ ಗಿಡ. ಹ್ಮ್. ಈಗ ನೀವು ನೋಡ್ಬೇಕಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ರೂಟ್ಸ್ ಕ್ರಾಪ್ ಇದೆ, ಸ್ಟೆಮ್ ಕ್ರಾಪ್ ಇದೆ, ರೈಸಮ್ ಕ್ರಾಪ್ ಇದೆ, ಹ್ಮ್. ಲೀಫ್ ಕ್ರಾಪ್ ಇದೆ, ಫ್ರೂಟ್ಸ್, ಈ ತರ ಆಲ್ಮೋಸ್ಟ್ ಆಲ್ ಫ್ಲವರ್, ಫ್ರೂಟ್ಸ್, ರೂಟ್ಸ್ ಎಲ್ಲಾನೇ ಈ ತರ ಒಂದೇ ಫೀಲ್ಡ್ ಅಲ್ಲಿ ನೀವು ವಿವಿಧ ನೋಡಕ್ ತರದ ಸಿಗ್ತದ. ನೋಡ್ಬೋದು. ಇದು ನಮ್ದು ಆಕ್ಚುಲಿ ಬಯೋ ಫೆನ್ಸಿಂಗ್ ಅಂತಾರಲ್ಲ, ಬಾರ್ಡರ್ ಹಾ ಬಯೋ ಸರ್. ಫೆನ್ಸಿಂಗ್ ಮಾಡಿದೈತೆ. ಇದರಲ್ಲಿ ಬಾಂಬೋ ಪ್ಲಸ್ ಗಜ್ಗ ಹಾ ರೀ. ಈ ತರ ಎರಡು ಕ್ಲಬ್ ಮಾಡಲಿಂತ ಕಾಡು ಪ್ರಾಣಿಗಳ ತೊಂದರೆ ಕಮ್ಮಿ ಆಗುತ್ತೆ ಇದಕ್ಕೆ. ಇದ್ರ ಜೊತೆ ಕಳ್ಳತನನು ಕಮ್ಮಿ ಆಗುತ್ತೆ, ಯಾರು ಇದಕ್ಕ ಬರಪ್ಲೇ ಇಲ್ಲ. ಇವೆಲ್ಲ ಹಿಂಗ್ ಸಾಕಾಗ್ಬಿಡ್ತಾವ. ಹೌದು. ಅರಿಶಿಣ, ಇದು ಚಂದನ. ಅರಿಶಿಣ ಚಂದನದ ಗುಣ ಅಂತ ಎಲ್ಲ ಅಡ್ವರ್ಟೈಸ್ ಕೇಳಿರ್ತೀರಿ. ಆ ತರ ಈ ಶ್ರೀಗಂಧ ಮಧ್ಯೆ ಅರಿಶಿಣ ಬೆಳೆಯಲಿಂತ ಅದರಲ್ಲಿ ಔಷಧಿ ಗುಣ ತುಂಬಾ ಬಂದ್ಬಿಟ್ಟಿದೆ. ಇಲ್ಲಿ 3.75 ಕುರ್ಕುಮಿನ್, ಅರಿಶಿಣಲ್ಲಿ ಮೇನ್ ಬೇಕಾಗಿದೆ ಕರ್ಕುಮಿನ್. ಕಂಟೆಂಟ್ ಕುರ್ಕುಮಿನ್ ಪರ್ಸೆಂಟೇಜ್. ಈಗ ಅದು ಈವನ್ ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಒಬ್ಬ ವಿಭಿನ್ನ ರೈತರನ್ನ ಭೇಟಿ ಆಗ್ತಾ ಇದೀವಿ. ವಿಭಿನ್ನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ದು ಬಿಸಿಲ್ ನಾಡು, ತೊಗರಿ ನಾಡು. ಹಾಗಾಗಿ ಬರೀ ತೊಗರಿ, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಇದ್ರ ಬಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೆ ಇಷ್ಟ ದಿನ. ಆದ್ರೆ ಇವತ್ತು ವಿಶೇಷವಾಗಿ ಅರಣ್ಯ ಕೃಷಿ ಜೊತೆಗೆ ಮಿಶ್ರ ಬೇಸಾಯ ಮಾಡ್ಕೊಂಡು ಅರಣ್ಯನು ಬೆಳೆಸ್ತಾ ಇದ್ದಾರೆ, ಜೊತೆಗೆ ತಾವು ಬೆಳಿತಾ ಇದ್ದಾರೆ. ಇಂಥ ವಿಶೇಷ ಕೃಷಿಕರು ನಮ್ಮ ಭಾಗದಲ್ಲಿ ಸಿಗೋದು ತುಂಬಾ ಕಷ್ಟ. ಅಂತ ವಿಶೇಷ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮಸ್ಕಾರ ಸರ್. ನಾನು ಲಕ್ಷ್ಮೀಕಾಂತ್ ಹಿಬಾರೆ, ಹಾಗರ್ಗ, ತಾಲೂಕಾ ಜಿಲ್ಲಾ ಕಲಬುರಗಿ. ಕಲಬುರಗಿಯಿಂದ ಎಷ್ಟು ಕಿಲೋಮೀಟರ್ ಇದೆ ಸರ್? ಕಲಬುರಗಿಲಿಂದ ಸುಮಾರು ಇದು 2.5 ಕಿಲೋಮೀಟರ್. ಸರ್, ಎಷ್ಟು ಎಕರೆ ಹೊಲ ಇದೆ ಸರ್ ನಿಮ್ದು? ಇದು ನಮ್ ನಡ್ತಿರೋದು 3 ಎಕರೆ ಜಮೀನು. ಇದರಲ್ಲಿ ಡಿಫ್ರೆಂಟ್ ಆಗಿ ಒಂದು ಎಕ್ಸ್ಪರ್ಟ್ಸ್ ಮಾಡಿದ್ವಿ ಅರಣ್ಯ ಆಧಾರಿತ ಕೃಷಿ. ಸರ್, ಸಾಮಾನ್ಯವಾಗಿ ಇಂತ ಸಾಹಸಕ್ಕೆ ಯಾರು ಕೈ ಹಾಕಕ್ ಹೋಗಲ್ಲ. ಏನಿದ್ರು ಮಳೆಗಾಲದಲ್ಲಿ ಮುಗಿಯೋದ್ರೊಳಗೆ ಬೆಳೆ ತೆಗಿಬೇಕು, ಆಮೇಲೆ ಮತ್ತೆ ಮಳೆಗಾಲಕ್ಕೆ ವೇಟ್ ಮಾಡ್ಬೇಕು. ಆ ಪರಿಸ್ಥಿತಿ ನಮ್ ಭಾಗ. ಹೆಚ್ಚು ಕಮ್ಮಿ ಮಾಡಿದ್ರು ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಈ ತರ ಮಾಡ್ತಾರೆ. ಅದರಲ್ಲೇ ವಿಭಿನ್ನವಾಗಿ ಅರಣ್ಯ ಕೃಷಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವ ತರ ನಿಮ್ಗೆ ಈ ಐಡಿಯಾ ಬಂತು, ಯಾಕೆ ಮಾಡಿದ್ರಿ? ಇತ್ತೀಚಿನ ದಿನದಾಗ ನೋಡ್ಬೇಕಂದ್ರೆ ನಾವು ಅಂತರ್ಜಲ ದಿನೇ ದಿನೇ ಕುಸಿತಾ ಇದೆ, ಆಯ್ತಾ. ಯಾವುದು ಇದು ನಮ್ ಗ್ಲೋಬಲ್ ವಾರ್ಮಿಂಗ್ ಆಯ್ತು, ಅಥವಾ ಯಾವುದೇ ಟೈಮಿಗೆ ನಿರ್ದಿಷ್ಟ ಮಳಿ ಬರ್ತಾ ಇಲ್ಲ, ಅಥವಾ ಅನಿವಾರ್ಯತೆ ಹೆಚ್ಚಾಗಿದೆ. ಯಾವ ಮಳೆಗಾಲದ ಆ ಟೈಮಿಗೆ ಬೇಸಿಗೆ ಬರ್ತದ, ಅಥವಾ ಬೇಸಿಗೆ ಟೈಮಿಗೆ ಮಳಿ ಬಂದಿರ್ತದ. ಈಗ ನಾವು ಹಿಂಗ ನಿರ್ದಿಷ್ಟ ಯಾವುದೇ ಇನ್ಕಮ್ ನ ಕಟ್ಲಿಕ್ ಆಗಂಗಿಲ್ಲ. ನಮ್ಮ ಆದಾಯನು ಈ ತರ ಹೇಳ್ಬೇಕಂತ ಆಗ್ತಾ ಇಲ್ಲ. ಆಯ್ತು, ದಿನೇ ದಿನೇ ಅಂತರ್ಜಲ ಕುಸಿತಾ ಇದೆ, ಆಯ್ತಾ. ಈ ಕೆಲವೊಂದು ರಿಸರ್ಚ್ ಬರೋದ್ಲಿಂತ ಸುಮಾರು ಅಟ್ ಎ ಟೈಮ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನ್ ರೇಷಿಯೋ ಅದಲ್ಲ, ಅದ್ರಲ್ಲಿ ಸುಮಾರು ಡಿಮ್ಯಾಂಡ್ ಕಮ್ಮಿ ಇರ್ತದೆ, ಸಪ್ಲೈ ಹೆಚ್ಚಾಗಿ ಟೋಟಲ್ ರೇಟ್ ಡೌನ್ ಆಗ್ಬಿಡ್ತದೆ. ಆ ಡೌನ್ ಆಗಿದ ನಾವು ಮೇಂಟೆನೆನ್ಸ್ ಮಾಡಿದ ವ್ಯಾಲ್ಯೂ, ಅಥವಾ ನಮ್ದು ಏನು ಬೀಜ, ಗೊಬ್ಬರ, ಅಥವಾ ಇತ್ತೀತರ ಏನ್ ಎಕ್ಸ್ಪೆಂಡಿಚರ್, ಲೇಬರ್ ಎಕ್ಸ್ಪೆಂಡಿಚರ್, ಅದನ್ನು ಕೂಡ ನಾವು ಬರದೆ ತುಂಬಾ ನಷ್ಟನು ಅನುಭವಿಸ್ಬೇಕಾಗ್ತದ. ಈ ಇಂಥ ನಿಟ್ಟಿನಲ್ಲಿ ಅಂತರ್ಜಲ ಕ್ರಮೇಣ ಲಾಸ್ಟ್ ಟೈಮ್ ಇದೇ ಫೀಲ್ಡ್ ಅಲ್ಲಿ 14 ಬೋರ್ವೆಲ್ ಇಲ್ಲಿ ನಾವು ಹೊಡೆದಿದ್ವಿ. ಇವನ್ ನಮ್ಮ ಉಗಾದಿ ನಂತರ ಕೆಲವೊಂದು ಬೋರ್ವೆಲ್ ಗಳಿಗೆ ನೀರ್ ಬಂದ್ ಆಗ್ಬಿಡ್ತಾವ. ಆ ನಂತರ ನಾವು ಏನ್ ಮಾಡಿದ್ರು ಕೆಲವೊಂದು ಕ್ರಾಪ್ ಸಸ್ಟೈನ್ ಆಗಂಗಿಲ್ಲ. ಅಂದ್ರ ಬಿಸಿಲು ಜಾಸ್ತಿ, ಈಗ ಹೀಟ್ ವೇವ್ಸ್ ಅಂತ, ಈ ತರ ಸುಮಾರು ನಾವು ಡಿಫಿಕಲ್ಟೀಸ್ ಫೇಸ್ ಮಾಡ್ಬೇಕಾಗ್ತದ. ನಾವು ಎಷ್ಟು ಮಾಡಿದ್ರು ಅಂತರ್ಜಲ ಹುಟ್ಟಿಸ್ಲಕ್ ಆಗಿಲ್ಲ. ನಾವು ಇದ್ದಿಷ್ಟ ನಾವ್ ಏನ್ ವಾಟರ್ ರೇನ್ ಹಾರ್ವೆಸ್ಟಿಂಗ್ ಮಾಡ್ಬೇಕ, ಅದೇ ಉಳಿದಂತ ನೀರ್ ಮಾತ್ರ ನಾವು ಯೂಸ್ ಮಾಡ್ಬೋದು. ಈಗ ಇದೇ ಟೈಮಿಗೆ ನಾವೇನ್ ಮಾಡ್ತೀವಿ, ಯಾವ್ದು ಹೋಗ್ಬೇಕು, ನೀರು ಅಥವಾ ಏನ್ ನೈಸರ್ಗಿಕ ವಿಪರೀತಿಯನ್ನು ಹೊಂದ್ಕೊಂಡು ಹೋಗೋದಂತ ಯಾವ್ದಾದ್ರು ಹಿಂಗ ಬೆಳೆ ಮಾಡಿ ನಾವು ನಮ್ಮ ಆರ್ಥಿಕತೆ ಹೆಚ್ಚು ಮಾಡ್ಕೋಬೇಕಂತ ವಿಚಾರ ಬಂದಾಗ ಇದಕ್ಕೆ ಬರ್ಬೇಕಾಯ್ತು. ಸರ್, ಇದಕ್ಕೂ ಮುಂಚೆ ಏನೇನ್ ಬೆಳಿತಿದ್ರಿ? ಇದಕ್ಕ ಮುಂಚೆ ಸುಮಾರು ದ್ರಾಕ್ಷಿ, ಪಪ್ಪಾಯಿ, ಕಲ್ಲಂಗಡಿ, ಎಲ್ಲಾ ತರದ ಪ್ರಯೋಗ, ಸ್ವೀಟ್ ಕಾರ್ನ್ ಐತಿರಿ, ಆಯ್ತಾ. ಬಹಳಷ್ಟು ನಾವು ಇವನ್ ಪಂಪ್ಕಿನ್, ಈ ತರ ಸುಮಾರು ಬೆಳೆಗಳನ್ನು ಇಲ್ಲಿ ಮಾಡಿದೀವಿ. ಈಗ ಇವನ್ ಲೇಬರ್ ಶಾರ್ಟೇಜ್, ಈಗ ಇತ್ತೀಚಿನ ಸ್ಕೀಮ್ಗಳು ಬಂದ ಹಿಡಿದು ಉದ್ಯೋಗ ಖಾತ್ರಿ ಆಯ್ತು, ಅಥವಾ ನಮ್ದು ಯಾವ್ದದು ಫ್ರೀ ಸ್ಕೀಮ್ಗಳು, ಇವು ಬರಲಿಂತ ಏನಾಗ್ಲಕತ್ತಾರ, ಲೇಬರ್ ಅವೈಲಬಿಲಿಟಿ ಬಹಳ ಕಮ್ಮಿ ಆಗೈತೆ. ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ ದಿನೇ ದಿನ. ಈಗ ನಾವು ಯಾವ್ದಾರ ಮಾಡ್ಬೇಕು, ಒಬ್ಬಲಿಂದ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮೂಹ ಆಗಿ ನಾವು ಒಕ್ಕಲ್ತನ ಮಾಡ್ಬೇಕಾಗ್ತದ. ಇಂಥ ಟೈಮಿಗೆ ನಮಗ ಇವು ಕೃಷಿ ಕಾರ್ಮಿಕರೇ ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಯಾವ್ದು ಹಾರ್ವೆಸ್ಟ್ ಮಾಡೋದು, ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು ಬಹಳ ಸಮಸ್ಯೆ ಆಗ್ಬಿಡ್ತಾವ.
ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅರಣ್ಯ ಕೃಷಿನ ಮಾಡಿ. ಅರಣ್ಯ ಕೃಷಿ ಮಾಡಿದೆವು. ಸರ್, ಈ ಏರಿಯಾದಲ್ಲಿ ಎಷ್ಟು ಏರಿಯಾ ಅರಣ್ಯ ಕೃಷಿ ಮಾಡಿರಿ ಮತ್ತು ಯಾವ್ಯಾವ ಗಿಡಗಳಿದಾವೆ ಸರ್? ಈ ಇದು ಏರಿಯಾ ನಮ್ದು 3 acres ಲ್ಯಾಂಡ್. ಹಾ ರೀ. 2.5 ಇದರಲ್ಲಿ ಇದು ಅರಣ್ಯ ಇದೆ. ಹ್ಮ್ ಹ್ಮ್ ಅದರಲ್ಲಿ 850 ಶ್ರೀಗಂಧ, 850 ರಕ್ತಚಂದನ, ಹ್ಮ್. ಆಯ್ತಾ 225 ಬೆಟ್ಟದನೆಲೆ, 125 ಮಹಾಗಣಿ, ಹ್ಮ್. 125 ಹೆಬ್ಬೇವು. ಇದ್ರ ಜೊತೆ ನಾವು ಒಂದ್ 700 ನುಗ್ಗೆ. ನುಗ್ಗೆ ಗಿಡ, ಹ್ಮ್ ಹ್ಮ್. ಮತ್ತ ಥೈ ಮೂಸಂಬಿ 225, ಆಯ್ತಾ ನಿಂಬೆನೂ ಇದೆ. ಲಕ್ನೋ 49 225, ಪೇರುನು ಇದೆ. ಪೇರಲ ಲಕ್ನೋ ಹ್ಮ್ 49 ಪೇರಲ 225, ಆಯ್ತಾ ಇನ್ನೊಂದು ನಾವು ಥೈ ಮೂಸಂಬಿ ಅಂತದೆ ಅದು ಇದೆ, ರೆಡ್ ಆರೆಂಜ್ ಸಿಟ್ರಸ್ ಕ್ಯಾಟಗರಿ ಬರ್ತಾವಲ್ಲ. ಈ ತರ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ನಾನು ಇಲ್ಲಿ ಮಾಡಿದ್ದೀನಿ. ಸರ್, ಏನ್ ಅಂತರದಲ್ಲಿ ಶ್ರೀಗಂಧನ ನಾಟಿ ಮಾಡಿ? ಇದು 10x16 ಅಂತರ, ಒಂದು 10x16 ಗಿಡದಿಂದ ಗಿಡ, ಸಾಲಿನ ಸಾಲ 16 ಅಡಿ, ಗಿಡದಿಂದ ಗಿಡ 10 ಫೀಟ್. ಇವು ಎರಡು 16 ಫೀಟ್ ಅಡಿಯಲ್ಲಿ ಒಂದು ಹೋಸ್ಟ್ ಲೈನ್ ಅಂತ ಇದು ನಾವು ಕೆಲವೊಂದು ಪ್ಲಾಂಟೇಶನ್ ಅಂದ್ರೆ ಮಧ್ಯದಲ್ಲಿ ಒಂದು ಹೋಸ್ಟ್ ಲೈನ್ ಮಾಡಿರಿ. ಮಧ್ಯದಲ್ಲಿ ಹೋಸ್ಟ್ ಮಾಡಿವಿ. ಮತ್ತೆ ಗಿಡದಿಂದ ಗಿಡಕ್ ಮಧ್ಯದಲ್ಲಿನೂ ಹೋಸ್ಟ್ ಮಾಡಿರಿ. ಗಿಡದಿಂದ ಗಿಡ ಮಧ್ಯನೂ ಹೋಸ್ಟ್ ಇದೆ. ಅದಕ್ಕೆ ಎಷ್ಟು ಹೋಸ್ಟ್ ಕೊಟ್ಟಿವಿ ಅಷ್ಟ ಅದಕ್ಕ ಹೆಲ್ದಿ ಬಂದ್ಬಿಡ್ತಾವ. ಸರ್, ಮುಖ್ಯವಾಗಿ ಯಾವ್ಯಾವ ಗಿಡಗಳನ್ನ ಹೋಸ್ಟ್ ಕೊಟ್ರೆ ಒಳ್ಳೇದು? ನೀವ್ ಯಾವ ತರ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್? ಇದಕ್ಕ ಕ್ಯಾಜುರಿನಾ ಅಂತ ಗಾಳಿ ಗಿಡ, ಅದು ವೆರಿ ಗುಡ್ ಹೋಸ್ಟ್ ಆಗ್ತದ. ಎರಡನೇದು ನಮ್ದು ಮಲ್ಬರಿ ರೇಷ್ಮೆ ಗಿಡ, ಅದ್ರ ಹೋಸ್ಟ್ ಆಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಬೆಟ್ಟದನೆಲೆ ವೆರಿ ಗುಡ್ ಹೋಸ್ಟ್. ಸಿಟ್ರಸ್ ಕ್ಯಾಟಗರಿ ಏನ್ ಬರ್ತಾವ, ಲಿಂಬೆ ಹಣ್ಣ, ಮೂಸಂಬಿ, ಇವೆಲ್ಲ ಒಳ್ಳೆ ಹೋಸ್ಟ್. ಬಟ್ ಕ್ರಮೇಣ ಏನ್ ಮಾಡ್ತದ, ಸಿಟ್ರಸ್ ಕ್ಯಾಟಗರಿ ಈ ಶ್ರೀಗಂಧ ಗಿಡ ಹೊಡೆದಾಗ್ ಬಿಡ್ತದ. ಅದು ಹೋಸ್ಟ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡು ರೂಟ್ಸ್ ಅಲ್ಲಿ ಒಂದಕ್ಕೊಂದ್ ಗಂಟು ಕಟ್ಕೊಂಡು ಇದು ಪರಾವಲಂಬಿ ಸಸ್ಯ ಗಿಡ. ಹಂಗಾಗಿ ಮತ್ತೊಂದು ಗಿಡದ ಆಶ್ರಯದಾಗ ಬದುಕದು. ಅದಕ್ಕ ಆ ಗಿಡದ ಹೋಸ್ಟ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಅದಕ್ಕೆ ಏನ್ ಬೇಕು ಫುಡ್, ಇದು ಪ್ರೊಸೆಸ್ ಮತ್ತೊಂದ್ ಗಿಡದಲ್ಲೇ ಇದು ಮಾಡ್ಕೊಳ್ತ. ಹಂಗಾಗಿ ಲಿಂಬೆ ಹೋಗ್ಬಿಡ್ತದ. ಲಿಂಬೆ ಹೋಗ್ಬಿಡನ ಅದು ಹೋಸ್ಟ್ ಹೋಯ್ತಂದ್ರ ಅದಕ್ಕೆ ಗ್ರೋತ್ ಸ್ಟಾಗ್ನೆಂಟ್ ಇರ್ತದ, ಇಲ್ಲ ಸತ್ತೋಗ್ಬಿಡ್ತಿರ್ತದ. ಗಿಡ ಡೈ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ಸರ್, ಈಗ ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ಹಾಕಿದ ಕೂಡ್ಲೆ ಅಮೌಂಟ್ ಬರೋದಲ್ಲ. ಅದಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಅಲ್ಲಿವರೆಗೂ ಮೇಂಟೆನೆನ್ಸ್ ಏನಿಲ್ಲ ಅಂದ್ರೂ ಸ್ವಲ್ಪ ಏನಾದ್ರು ಮೇಂಟೆನೆನ್ಸ್ ಇದ್ದೇ ಇರ್ತದೆ. ಆದಾಯಕ್ಕಾಗಿ ಏನ್ ಮಾಡ್ಕೊಂಡ್ರಿ ಸರ್? ಈಗ ನೋಡ್ರಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಗಿಡ ಅಂತರದಲ್ಲಿ ಅದರಲ್ಲಿ ನಾವು ಒಂದು ಎಲೆಕೋಸು ಅಂತಿರಲ್ಲ, ಕ್ಯಾಬೇಜ್ ಪ್ಲಾಂಟೇಶನ್ ಫಸ್ಟ್ ಮಾಡ್ಬಿಟ್ಟಿವು. ಅದನ್ನ ಶಾರ್ಟ್ ಟರ್ಮ್ ಕ್ರಾಪ್ ಒಂದ್ ಪೀಕ್ ತಕೊಂಡ್ಬಿಟ್ಟಿವಿ. ಅದ್ರ ಮ್ಯಾರಿಗೋಲ್ಡ್, ಚೆಂಡು ಹೂವ ಅಂತಾರಲ್ಲ, ಅದನ್ನ ಮಾಡಿದ್ವಿ. ಅದು ನಮ್ಮ ದಸರಿ ಎಳಕ್ ಬಂತು. ಅದನ್ನು ಕೂಡ ನಮಗ ಸ್ವಲ್ಪ ಕೈ ತುಂಬಾ ಹಣ ಬಂತು. ಅದ್ರ ನೆಕ್ಸ್ಟ್ ನಾವು ಈಗ ಗಿಡ ಏನ್ ಮಧ್ಯದಲ್ಲಿ ಅದ ಅಲ್ಲಿ ಕಲ್ಲಂಗಡಿ, ಒಂದ್ ಕ್ರಾಪ್. ನೆಕ್ಸ್ಟ್ ನಮ್ದು ಉದ್ದು, ಈ ತರ ಅಲ್ಟರ್ನೇಟ್ ಒಂದೊಂದು ಕ್ರಾಪ್ ಮಾಡಿದ್ವಿ. ಇದ್ರ ನೆಕ್ಸ್ಟ್ ಒಂದು ಅರ್ಶಿಣ ಬೆಳೆದಿವಿ. ಈ ಅರ್ಶಿಣ ಬೆಳೆದಿಂತ ಒಂದ್ 3-4 ವರ್ಷ ಆಯ್ತು ಸತತ ಅರ್ಶಿಣ ಬರ್ತಾ ಇದೆ. ಬಟ್ ಒಳ್ಳೆ ಅದಕ್ಕೆ ಏನದ ರೈಸೋಮ್ ಕ್ರಾಪ್ ಇರೋದ್ಲಿಂತ ಅದರಲ್ಲಿ ಹಲ್ಲಿ ಚಂದನ್ಕೆ ಗುಣ ಅಂತ ನೀವು ಎಲ್ಲಾ ಕಡೆ ಅಡ್ವರ್ಟೈಸ್ ಕೇಳಿರ್ತೀರಿ. ಹಂಗ ಹಲ್ದಿ ಚಂದನ್ಕೆ ಗುಣ, ಇದೆಲ್ಲ ಎಲಿಗಳು ತಪ್ಪಲ್ಲ ಅಥವಾ ಅರಿಶಿಣ ಚಂದನದ ಗುಣ ಅಂತ ಎಲ್ಲ ಅಡ್ವರ್ಟೈಸ್ ಕೇಳಿರ್ತೀರಿ. ಆತರ ಈ ಶ್ರೀಗಂಧ ಮಧ್ಯೆ ಅರಿಶಿಣ ಬೆಳೆಲಿಂತ ಅದರಲ್ಲಿ ಔಷಧಿ ಗುಣ ತುಂಬಾ ಬಂದ್ಬಿಟ್ಟಿದೆ. ಮತ್ತ ಅದರ ಸೌಂದರ್ಯವರ್ಧಕನು ಆಗ್ತದ. ಎರಡನೇದಂದ್ರ ಅದರಲ್ಲಿ 3.75 ಕುರ್ಕುಮಿನ್, ಅರಿಶಿಣಲ್ಲಿ ಮೇನ್ ಬೇಕಾಗದ ಕಂಟೆಂಟ್ ಕುರ್ಕುಮಿನ್ ಪರ್ಸೆಂಟೇಜ್. ಈಗ ಅದು ಈವನ್ ಹಾರ್ಟ್ ಡಿಸೀಸ್, ಆಂಟಿ ಕ್ಯಾನ್ಸರ್ ಏಜೆಂಟ್ ಆಗಿ ಈ ತರ ತುಂಬಾ ಯೂಸ್ ಆಗ್ತದ. ಈ ಕುರ್ಕುಮಿನ್ ಟ್ಯಾಬ್ಲೆಟ್ಸ್ ಕೂಡ ನೀವು ಇತ್ತೀಚಿನ ದಿವಸ ಮಾರ್ಕೆಟ್ ಅಲ್ಲಿ ಮಾರಬಹುದು. ನಮ್ಮ ಈವನ್ ಜಾಯಿಂಟ್ ಪೇನ್ಸ್ ಬರ್ತಾವಲ್ಲ, ಆರ್ಥರೈಟಿಸ್, ಅದನ್ನ ಕೂಡ ನೀವು ಹಾಲ್ದಾಗ ತೊಗೊಂಡ್ಕೊಂತ ಡೈಲಿ ಯೂಸ್ ಮಾಡಿದ್ರಂದ್ರೆ ಸ್ಟ್ರೆಂತ್, ಈಗ ಓಲ್ಡ್ ಏಜ್ ದವರಿಗೆ ಮೊಳಕಾಲ್ ಬ್ಯಾನಿ ಅಥವಾ ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತಾವಲ್ಲ, ಸರ್ವೈಕಲ್ ಸ್ಪಾಂಡಿಲಿಸಿಸ್ ಅಂತ ಸುಮಾರು ಡಿಸೀಸ್ಗಳು ಇದನ್ನ ಅರ್ಶಿಣ್ಲಿಂತ ರೋಗ ನಿರೋಧಕ ಶಕ್ತಿ. ಇದ್ರ ಜೊತೆ ಈಗ ಹಾರ್ಟ್ದಾಗ ಏನ್ ಬ್ಲಾಕೇಜ್ ಇರ್ತಾವ ಅಥವಾ ಬ್ಲಡ್ ಗೆ ನಾವು ಪ್ಯೂರಿಫಿಕೇಶನ್ ಮಾಡ್ಬೇಕು, ಲಿವರ್ ಡಿಟಾಕ್ಸ್ ಮಾಡ್ಬೇಕು, ಅಥವಾ ಲಿವರಿಗೆ ಏನಂತ ನಮ್ದು ಪ್ಯೂರಿಫಿಕೇಶನ್ ಮಾಡ್ಬೇಕಂದ್ರೆ ದಿನ ಮುಂಜಾನೆ ಅರ್ಶಿಣ ತೊಗೊಂಡ್ಬಿಟ್ಟಂದ್ರೆ ಎಷ್ಟೋ ಇದನ್ನ ಯೂಸ್ ಆಗ್ಬೋದು. ಇನ್ನೊಂದು ಇದಕ್ಕೆ ಆಯುರ್ವೇದದಲ್ಲಿ ಗ್ರೇಟ್ ಒಂದು ಕಾನ್ಸೆಪ್ಟ್ ಅದ. ಈವನ್ ನೀವು ಓನ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡ್ಬೋದು. ಶಮ ಆಮ್ಲಕ್ಕೆ ಒಂದು ಮೆಡಿಸಿನ್ ಹೆಸರದು ಆಯುರ್ವೇದದಲ್ಲಿ. ಅದು ಒಂದು 50 ಗ್ರಾಮ್ ಅರಿಶಿಣ ಪೌಡರ್, 50 ಗ್ರಾಮ್ ಆಮ್ಲ ಪೌಡರ್, ಎರಡು ಈಗ ಬೆಟ್ಟದಲ್ಲೇ ಇಲ್ಲಿ ಇದೆ. ಇವ್ ಎರಡು ಮಿಕ್ಸ್ ಮಾಡಿ ತಗೊಂಡಂದ್ರೆ ಅರೌಂಡ್ ನಮ್ಮ ಮಾವರ್ದೆ 400 ಶುಗರ್ ಇತ್ತು, 480 ಶುಗರ್ ಇದ್ದದ್ದು 190, 170 ಬಂದ್ಬಿಟ್ಟಿತ್ತು. ಈ ಅರಿಶಿಣಲಿಂತ ನಾವು ಯೂಸ್ ಮಾಡ್ಲಂತ ಈ ತರನು ಒಂದು ಯೂಸ್ ಮಾಡ್ಬೋದು. ಹಿಂಗಾಗಿ ಇದು ಅರಿಶಿಣ ಸುಮಾರು ಸತ್ಯಯುಗ್ಲಿಂತ ಇದ್ರದ್ದು ಉಲ್ಲೇಖ ಅದ ರೀ. ಸತ್ಯ ಹರಿಶ್ಚಂದ್ರ, ರಾಮನ್ ಯುಗ ಇತ್ತು, ಈಗ ಕೃಷ್ಣನ್ ಯುಗ, ಕಲಿಯುವವರೆಗೂ ಅರಿಶಿಣ ಸತತ ಕ್ರಮೇಣ ಬಂದಿದಂತ ಕ್ರಾಪ್ ಇದು. ಇನ್ನೊಂದ್ ಏನಂದ್ರಿ, ಅರಿಶಿಣ ಅಂದ ಕೂಡ್ಲೆ ಜನರಿಗೆ ಅಂಗಡಿಯಲ್ಲಿ ಹೋಗಿ ಅರಿಶಿಣ ತಗೊಂಡ್ ಬರ್ತಾರ್ರಿ.
ಆ ಅರಿಶಿಣಕ್ಕೂ ಈ ಅರಿಶಿಣಕ್ಕೂ ಏನ್ ವ್ಯತ್ಯಾಸ ಅದ ಈಗ ನಾವು ಕೆಲವು ಮಾರ್ಕೆಟ್ ಫಂಡ ಹೇಳ್ಬಾರ್ದು, ಕೆಲವೊಬ್ರದ್ದು ನೀ ಇದು ಮಾಡಪ್ಲೆ ಆಗ್ತದ. ಕೆಲವೊಬ್ರು ಅಕ್ಕಿ ಹಾಕಿ ಕುಟ್ತಾರ ಅದಕ್ಕ, ಹಂಗಾಗಿ ರೇಟ್ ಕಾಂಪಿಟೇಷನ್ ಮಾಡ್ಕೊಂಡು ಅವ್ರು ಚೀಫ್ ರೇಟ್ ಮಾರಿರ್ತಾರ. ಪ್ಯೂರ್ ಅರಿಶಿಣ ಅಂತ Colour ಹೇಳಿ mix ಕಲರ್, ಇವನ್ ಕಲರಿಂಗ್ ಮಾಡ್ತಾರ ಅಥವಾ ಇನ್ನಿತರ ಕೆಲವೊಂದು ಔಷಧಿನು ಕೆಲವೊಂದು ಪೌಡರ್ ಅಥವಾ ಈ ತರನು ಮಿಕ್ಸ್ ಮಾಡ್ತಾರ. ಕೆಲವೊಂದ್ಸರಿ ಅಕ್ಕಿ ಹಾಕಿ ಕುಡ್ತಾರ. ಕುಟ್ಟಿ ಅದು ನಮ್ಗೆ ಗೊತ್ತಾಗಿಲ್ಲ ಪ್ಯೂರಿಟಿ ಹೆಂಗದ ಅನ್ನೋದು. ನಾವು ಬರೇ ಮಾರ್ಕೆಟ್ ಅಲ್ಲಿ ಅಡ್ವರ್ಟೈಸ್ ಬರ್ತಂದ್ರ ಅದು ಎಲ್ಲಾನೇ ಪ್ಯೂರ್ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಈಗ ಚೀಫ್ ರೇಟ್ ಬ್ರ್ಯಾಂಡ್ಗಳು ಬಂದಿರ್ತಾವ ಅಥವಾ ಚೀಫ್ ಪ್ಯಾಕೆಟ್ ಒಂದು ಕಮ್ಮಿ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇರೋದು. ಬಟ್ ಅದರಲ್ಲಿ ಅವ್ರು ಏನ್ರೇನ್ ಅರ್ನ್ ಮಾಡ್ಬೇಕಲ್ಲ, ಅದಕ್ಕೆ ಕೆಲಬರಿಕೆ ಮಾಡಿರ್ತಂತ ಸಂಗತಿಗಳು ನನ್ನ ದೃಶ್ಯಕ್ಕೆ ಬಂದಿತ್ತು. ಕೆಲವರು ಅಡ್ವೈಸ್ ಮಾಡೋದು ಹಿಂಗ್ ಮಾಡಿರೋದು. ನಮ್ಮ ಹತ್ರ ಪ್ಯೂರ್ ನಮ್ ನೆಕ್ಸ್ಟ್ ಜನರೇಷನ್ಗೆ ಒಳ್ಳೆ ಹೆಲ್ತ್ ಕೊಡೋಣ ಅಂತ ನಂದು ಮೇನ್ ಮೋಟೋ ಅದ ರೀ. ನಾ ಸುಮಾರು ಒಂದು 11 ತರಹದ ಹೋಸ್ಟ್ ಕೊಟ್ಟಿದ್ದೀನಿ. ಇದು ಅದ ರಕ್ತ ಚಂದನ, ಈ ಪ್ಲಾಂಟ್ ಅದ ಮಹಾಗಣಿ ಪ್ಲಾಂಟ್, ಮಾಗಣ, ಇದು ಬೆಟ್ಟದ ನೆಲ್ಲೆ. ಎಲ್ಲ ಚೆನ್ನಾಗಿ ಬಂದಿದಾವ ಸರ್. ಎಲ್ಲ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಬಂದಿದ್ದಾರೆ. ಆಯ್ತಾ, ಇದು ಈಗ ನೀವು ನೋಡಿದ್ರಲ್ಲ, ಇದ್ರಾಗ ಹ್ಯುಮಿನಿಟಿ ಆಯ್ತು, ಮೈಕ್ರೋ ಕ್ಲೈಮೇಟ್ ಆಯ್ತಾ, ಪಕ್ಷಿಗಳದು ಚಿಲಿಪಿಲಿ ಕೇಳಿಸ್ತಿರ್ಬೋದು ನಿಮ್ಗ. ಹಿಂಗ ಎಕಲಾಜಿಕಲ್ ಇದು ಟೋಟಲ್ ಕಂಟ್ರೋಲ್ ಬ್ಯಾಲೆನ್ಸ್ ಆಗ್ತಾ ಇದೆ. ನೆಲಕ್ ಏನದ, ನಾವು ಯಾವ್ದೇ ಕೆಮಿಕಲ್ ಫರ್ಟಿಲೈಸರ್ ಯುಟಿಲೈಸೇಷನ್ ಮಾಡದಲ್ದೆ. ಸರ್, ಶ್ರೀಗಂಧಕ್ಕೆ ಗೊಬ್ಬರ ಬೇಕಾ? ಶ್ರೀಗಂಧಕ್ಕ ಬೇಕಾಗ್ತದ, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬೇಕು. ಅದಕ್ಕ ಅದು ಬಹಳ ಮಗ್ದ ಗಿಡ. ಅದೇನ್ ಮತ್ತೊಂದ್ ಗಿಡಕ್ಕೆ ಏನ್ ಇರ್ತದ ಅದರದ ಎನರ್ಜಿನ ಇದನ್ನ ತಗೊಂಡ್ಬಿಟ್ಟಿರ್ತದ. ಇದು ಬೆಟ್ಟದ ನೆಲೆ ಅದ. ಇದು ನೋಡ್ರಿ ಎಷ್ಟು ಸುಮಾರು, ಇದು ಬರೀ 4-4.5 ವರ್ಷದ ಗಿಡ ಇದು. ಈ ತರ ಸುಮಾರು ಬಲಿಷ್ಠ ಗಿಡಗಳು ಬಂದವ. ಇದ್ರಲ್ಲಿ ಯಾವ್ದೇ ತರದ ಕೆಮಿಕಲ್ ಇಲ್ಲ. ಆಯ್ತಾ, ಈಗ ಏನ್ ಮಳಿ ಬಂದ್ರು ಮ್ಯಾಗ ನೀರ್ ಹರಿದ್ ಬಂದ್ರು ಎಲ್ಲಾ ನೆಲ ಇಲ್ಲೇ ನುಂಗ್ಕೊಂಡ್ಬಿಟ್ಟು ಅಂತರ್ಜಲ ಮಟ್ಟನು ಇದರಿಂದ ಅಂತರ್ಜಲ ಮಟ್ಟನು ನಮ್ಗಿಲ್ದೆ ನಮ್ ಸುತ್ತಮುತ್ತಿದ್ದವ್ರಿಗೂ ಸಹಾಯ ಆಗುತ್ತೆ. ನುಗ್ಗಿ ತೆಗೆದ್ರಿ ಸರ್? ನುಗ್ಗಿ ಒಂದು 5-6 ಕ್ರಾಪ್ ಮಾಡಿದೀವಿ. ಪ್ರೈಮರಿ ಹೋಸ್ಟ್ ಇತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಅಗೇನ್ ನೆಕ್ಸ್ಟ್ ಪರ್ಮನೆಂಟ್ ಹೋಸ್ಟ್ ಇದ್ದೇ ಇರ್ತಾವಲ್ಲ. ಹೆಬ್ಬೇವು ಅಂತ, ಮಿಲ್ಯಾಡುಬ್ಬೆ ಅಂತ ಒಂದು ಪ್ಲಾಂಟ್ ನಿಮಗೆ ತೋರಿಸ್ತೀನಿ. ಕಟಿಂಗ್ ಮಾಡೋದು ಸುತ್ತಾಳ್ತದ. ಅದು 40 ಇಂಚ್ಲಿಂತ 50 ಇಂಚ್ ವರೆಗೂ ಕೆಲವೊಂದು ಗಿಡಗಳು ಬಂದಿದ್ವು ಅಷ್ಟು. ಹಂಗಾಗಿ ಅದು 3-3.5 ಲಕ್ಷ ರೂಪಾಯಿ ಇದಕ್ಕೆ ಕಾಸ್ಟಿಂಗ್ ಆಯ್ತು ನಮ್ದು. ಅದು ಗುಜರಾತಿಗೆ ಕಳ್ಸಿದ್ವಿ, ಹೆಬ್ಬೇವು. ಇದು ಈಗ ನಾವ್ ಯಾವ್ದೇ ನೆಲ ಇದಕ್ಕೆ ಲೀಸ್ ಹಾಕ್ಬಿಟ್ಟು ಅಂದ್ರೆ ಎಷ್ಟು ಕೊಡ್ತಾರ? 30 ಇಲ್ಲ 40 ಅಷ್ಟೇ ರೀ. ಆಯ್ತಾ, ಬೆಳೆ ಬಂತಂದ್ರು ಸುಮಾರು 50-1 ಲಕ್ಷ ರೂಪಾಯಿ ಅರ್ನಿಂಗ್ ಆಗ್ತಾ ಇದೆ ಕೆಲವೊಂದು. ಸರ್, ಹೆಬ್ಬೇವು ಎಷ್ಟು ನಾಟಿ ಮಾಡಿದ ಎಷ್ಟು ವರ್ಷಕ್ಕೆ ಕಟಾವ್ ಆಗ್ಯದ್ರಿ? 4-5 ವರ್ಷಕ್ಕೆ ಕಟಾವ್ ಆಯ್ತು ನಮ್ದು. ಇನ್ನ ನಿಮಗೆ ಇಲ್ಲಿ ಫೋಟೋಸ್ಗಳು ತೋರಿಸ್ತಾ ಇದ್ದೀನಿ, ಅದನ್ನ ಬೇಕಾದ್ರೆ ನೀವು ನೋಡ್ಬಿಡ್ರಿ. ಆತರ ಒಳ್ಳೆ ಗ್ರೋತ್ ಬಂದಿವಿ ಇಲ್ಲೆಲ್ಲ ಸುತ್ತಮುತ್ತ. ಬಾರ್ಡರ್ಗೆ ಇದು ಬಂಬುನ ಹಾಕಿರ್ ಸರ್? ಬಾರ್ಡರ್ಗೆಲ್ಲ ಬಂಬು ಪ್ಲಸ್ ಗಜಗದ್ ಗಿಡ ಅದೇ. ಬಂಬು ಯಾವ ವೆರೈಟಿ ಹಾಕಿರ್ ಸರ್? ಬಂಬು ನಮ್ದು ವೆರೈಟಿ. ಇದಕ್ಕ ಮುಳ್ಳು ಇರ್ತಾವ. ಇದ್ರಲಿಂತ ಏನದ, ನಾವು ಕಾಡು ಪ್ರಾಣಿಗಳು, ಹಂದಿಗಳು ಕಾಟ ಅವೆಲ್ಲ ಕಮ್ಮಿ ಆಗ್ತದ. ಅದ್ರ ಜೊತೆ ಇನ್ನೊಂದ್ ಹೇಳ್ಬೇಕಂದ್ರ, ಇದು ಫೀವರ್ ನೆಟ್ ಅಂತ ಬರ್ತದ. ಬಹುಶಃ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲ, ಗಜಗ, ಇದೆಲ್ಲ ಗಜಗದ್ ಗಿಡ. ಈಗ ಒಂದಕ್ಕೊಂದು ಕ್ಲಬ್ ಆಗ್ಬಿಟ್ಟಿರ್ತಾವ. ಹೌದು ಸರ್. ಹಿಂಗ ನಮಗ ಲೈಫ್ ಫೆನ್ಸಿಂಗ್ ಅಂದ್ರೆ ಇದು ವೆರಿ ಗುಡ್ ಕಾನ್ಸೆಪ್ಟ್. ಒಂದ್ ಬಾಂಬು, ಇನ್ನೊಂದ್ ಗಜಗ. ಕಾಡಂದಿ ಅಥವಾ ಇತರ ಕಾಡು ಪ್ರಾಣಿಗಳು ಇತ್ತಂದ್ರೂ ಬಾರ್ಡರ್ ಕ್ರಾಸ್ ಮಾಡಂಗಿಲ್ಲ. ಅವು ಪೂರ್ತಿ ಮುಳ್ಳೆ ಇರ್ತಾವ ಸರ್, ಫುಲ್ ಗಜಗ ಅಂದ್ರೆ. ಗಜಗ ಅಂದ್ರೆ ಫುಲ್ ಮುಳ್ಳ. ಈಗ ಇದು ನಾವೆಲ್ಲ ಕ್ಲೀನ್ ಮಾಡಿಸಿದ್ವಿ ಆಕ್ಚುಲಿ. ಈಗ ಸ್ವಲ್ಪ ಯಾಕಂದ್ರೆ ಬೆಂಕಿ ತಗಲ ಚಾನ್ಸಸ್ ಇರ್ತಂತ ನಾವು ಸ್ವಲ್ಪ ಕ್ಲೀನ್ ಬಿಡು, ದಟ್ಟವಾಗಿ ಬೆಳೆದ್ಬಿಟ್ಟಿತ್ತು. ಈಗೆಲ್ಲ ಸುಡ್ತಿರ್ತಾರ, ಬೆಂಕಿ ತಲಗಬಹುದು ಅಂತ ನಾವು ಸ್ವಲ್ಪ ಈಗ ಹಾರ್ವೆಸ್ಟ್ ಮಾಡಿದ್ವು. ಅಲ್ಲೆಲ್ಲ ಕಾಣಿಸ್ತಾವ ನಿಮ್ಗೆ ಗಜಗದ ಬೀಜಗಳು. ಹೌದು ಸರ್. ಅಲ್ಲಿ ನಮ್ದು ಬಯೋಲಾಜಿಕಲ್ ಕಂಟ್ರೋಲ್, ವೇಸ್ಟ್ ಡಿಕಂಪೋಸರ್ ಇದು ಅದ, ಬರ್ರಿ ತೋರಿಸ್ತೇನೆ. ಇದಲ್ಲಿ ನಮ್ಮಲ್ಲಿ ಒಟ್ಟು 5 ತರಹದ ಡಿಫ್ರೆಂಟ್ ಇದೆ ರೀ. ಬಯೋ NPK ಇದೆ, ಇದು ವೇಸ್ಟ್ ಡಿಕಂಪೋಸರ್ ಅದೇ. ಇದು ವೇಸ್ಟ್ ಡಿಕಂಪೋಸರ್ ಸರ್? ಇದು ವೇಸ್ಟ್ ಡಿಕಂಪೋಸರ್. ಇದ್ರ ಜೊತೆ ಜೀವಾಮೃತನು ಮಾಡಿರಿ? ಜೀವಾಮೃತ ಆಯ್ತಾ. ಬಯೋ NPK, ಜೀವಾಮೃತ, ಇನ್ನೊಂದು ನಮ್ದು ಗೋಕೃಪಾಮೃತಮ್. ಈ ತರ ಡಿಫ್ರೆಂಟ್ ಆಗಿ ನಾವು ಬಯೋಲಾಜಿಕಲ್ ಏನ್ ಬರ್ತಾವಲ್ಲ ಇವೆಲ್ಲ. ಸರ್, ಯಾವ ತರ ಇದಕ್ಕೆ ಶೆಡ್ಯೂಲ್ ಇಟ್ಕೊಂಡಿದ್ದೀರಿ? ಯಾವ ತರ ಕೊಡ್ತೀರಾ ಅದ್ರ ಬಗ್ಗೆ? ನಾವು ಆಲ್ಮೋಸ್ಟ್ ಒಂದ್ 15 ದಿವಸ 20 ದಿವಸಿಗ ಅಥವಾ ತಿಂಗಳಿಗೊಮ್ಮೆ ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗ್ತಾವಲ್ಲ. ಆಲ್ರೆಡಿ ಸುಮಾರು ಹಿಂಗ್ ಬಿಟ್ಕೋದ್ ಬರಲಿಂತ ಈಗ ಆಲ್ರೆಡಿ ಹೊಲದಲ್ಲಿ ನೋಡ್ತಾ ಇದ್ದೀರಿ ನೀವು. ಇದೇ ನಮ್ ಬಾಜು ಹೊಲ, ಇದು ನೋಡ್ರಿ. ಹೌದು ಸರ್, ಎಲ್ಲ ಒಣಗಿ ಹೋಗ್ಯದ್ರಿ ನೋಡಕ್ಕೆ. ಅಲ್ಲಿ ನೀವು ನೋಡಿದ್ರಂದ ಅದು ಮಡಿ ಟೈಪ್ ನೆಲ. ಬಟ್ ಅದೇ ಈ ಭಾಗದ್ ನೋಡ್ರಿ, ಅದು ಆ ಕಡೆ ತೋತಿರ್ತವ್ರಿ, ಉತ್ಕೃಷ್ಟ ಆಗ್ಯದ್ರಿ. ಇದು ಎಲ್ಲ ಇದು ನೋಡ್ರಿ ನೆಲ ಯಾವ ತರ ಅದ. ಪೂರಾ ವೇಸ್ಟ್ ಇದ್ದಿದ್ ಲ್ಯಾಂಡಿಗೆ ನಾವು ಈ ತರ ಗ್ರೀನಿಶ್ ಮಾಡಿಬಿಟ್ಟಿವಿ. ತುಂಬಾ ಚೆನ್ನಾಗಿ ಸರ್.
ಇಂಜೆಕ್ಟ್ ಮಾಡೋದಂದ್ರ ಈ ತರ ಇಲ್ಲಿ ಒಂದ್ HP ಮೋಟರ್ ಹಾಕ್ಬಿಡ್ತೀವಿ. ಇದು ಪೈಪ್ ಥ್ರೂ. ಸರ್. ಇದು ಮೇನ್ ಲೈನ್. ಮೇನ್ ಲೈನ್ ಏನದ ಇದು ಒಂದು HP ಮೋಟರ್ ಇಟ್ಟು ಇಂಜೆಕ್ಟ್ ಮಾಡ್ಬಿಟ್ರೆ ಇದು ಬೋರ್ವೆಲ್ ಏನ್ ನೀರ್ ತಗೊಂಡ್ ಹೋಗ್ತಲ್ಲ ಎವ್ರಿ ಎಲ್ಲ ಡ್ರಿಪ್ ಮುಖಾಂತರ ಹೋಗ್ಬಿಡ್ತದ್ರಿ. ಡ್ರಿಪ್ ಇಡೀ ಇದ್ದಿದ್ದೆಲ್ಲ ಹೊಲಕ್ಕ ಡ್ರಿಪ್ ಕಂಪ್ಲೀಟ್ಲಿ ಇದ್ದಿದ್ದ ಸ್ವಲ್ಪ ನೀರದಲ್ಲಿ ಈ ತರ ಅರಣ್ಯ ಮಾಡಿದ್ದು ಅದು. ತುಂಬಾ ಚೆನ್ನಾಗಿ ಸರ್. ಇದು ನಮ್ದು ಆಕ್ಚುಲಿ ಬಯೋ ಫೆನ್ಸಿಂಗ್ ಅಂತಾರಲ್ಲ, ಬಾರ್ಡರ್ ಬಯೋ ಫೆನ್ಸಿಂಗ್ ಮಾಡಿದೈತೆ. ಇದರಲ್ಲಿ ಬಾಂಬು ಪ್ಲಸ್ ಗಜ್ಗ ಈ ತರ ಎರಡು ಕ್ಲಬ್ ಮಾಡಲಿಂತ ಕಾಡು ಪ್ರಾಣಿಗಳ ತೊಂದರೆ ಕಮ್ಮಿ ಆಗುತ್ತೆ ಇದಕ್ಕೆ. ಇದ್ರ ಜೊತೆ ಕಳತನನು ಕಮ್ಮಿ ಆಗುತ್ತೆ. ಯಾರು ಇದಕ್ಕ ಬರಪ್ಲೇ ಇಲ್ಲ. ಇವೆಲ್ಲ ಹಿಂಗ್ ಸಾಕಾಗ್ಬಿಡ್ತಾವ. ಇದು ಒಳ್ಳೆ ಬರೇ ಒಂದ್ ಸ್ಟೆಮ್ಮಿಗೆ ಸಾವಿರಾರು ಮುಳ್ಳು ಬರ್ತಾವ ಇದಕ್ಕೆ. ಹಿಂಗಾಗಿ ಇದು ನಮ್ಮ ಇವನ್ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇದು ಫ್ಯೂವರ್ ನೆಟ್ ಅಂತಾರೆ ಇದಕ್ಕೆ ಗಜ್ಗ. ಇದು ಹೆಣ್ಮಕ್ಳ ಫೋಸ್ಟೆಡ್ ಪ್ರಾಬ್ಲಮ್ ಆಯ್ತು, ಕೆಲವೊಂದು ಗೈಲೋಜಿಕಲ್ ಇದು ಏನಂದ್ರೆ ಬಹಳಷ್ಟು ಯೂಸ್ ಆಗ್ತದೆ ಇದು. ಗಜ್ಗ ಮಾರ್ನಬಹುದು ನಾವು. 500 ರೂಪಾಯಿ ಕೆಜಿ ಸುಮಾರು ಹೋಗ್ತಾವ. ಇದ್ರ ಜೊತೆ ನಾವು ಈಗ ರೀಸೆಂಟ್ಲಿ ಏನ್ ಮಾಡಿದ್ವಿ ಅಂದ್ರ ಸಾಗವಾನಿದ್ ಗಿಡ ಪ್ಲಾಂಟೇಶನ್ ಮಾಡಿವಿ. ಇದು ಒಂದ್ 50 ಗಿಡ ಅವರಿ. ಮ್ಯಾಗ್ ಹೋಗ್ಬಿಡ್ತಾವ. ಗಜ್ಗದ್ ಗಿಡ ಅಂತರದಾಗ ಚಾಚ್ ಬಿಡ್ತಾವ. ಅದ್ರ ಜೊತೆ ಬಾಂಬು ಪ್ಲಸ್ ಗಜ್ಗ ಒಂದಕ್ಕೊಂದ್ ಸೇರ್ಬಿಟ್ಟು ಬಯೋ ಫೆನ್ಸಿಂಗ್ ಆಗ್ಬಿಡ್ತದ. ಆಯ್ತು, ಇದು ಮ್ಯಾಗ್ ಬಿಟ್ಟು ಇದನ್ನು ಇನ್ ಮುಂದಿನ ದಿವಸದಾಗ ರೆವೆನ್ಯೂ ಬಂದ್ಬಿಡ್ತದೆ. ಸಾಮಾನ್ಯವಾಗಿ ಶ್ರೀಗಂಧದ ಕೃಷಿ ಬಗ್ಗೆ ಮುಂಚೆಯಿಂದಲೂ ಸರ್ಕಾರದ ಕಡೆಯಿಂದ ಆಗ್ಲಿ ತಜ್ಞರ ಕಡೆಯಿಂದ ಆಗ್ಲಿ ಹಲವಾರು ಜನ ಶ್ರೀಗಂಧ ಕೃಷಿ ಬಗ್ಗೆ ಜಾಸ್ತಿ ಒತ್ತಾಯ ಇದೆ. ಮಾಡ್ಬೇಕು, ಎಲ್ರು ಮಾಡ್ಬೇಕು, ಲಾಭದಾಯಕ ಕೃಷಿ, ಪರಿಸರಕ್ಕೂ ಒಳ್ಳೇದು ಅಂತೇಳಿ ಸುಮಾರು ಜನ ಹೇಳ್ತಿರ್ತಾರೆ. ಆದ್ರೆ ಕೆಲವೊಬ್ರು ಬರೀ ಹೇಳಕ್ಕಷ್ಟೇ ಮಾಡಿದ್ದಾರೆ, ಇದ್ರಲ್ಲಿ ಏನಿಲ್ಲ, ಇದರಿಂದ ಏನು ಉಪಯೋಗ ಐತಿ, ಕಳ್ರ ಕಾಟ ಜಾಸ್ತಿ, ಈ ತರ ಎಲ್ಲಾ ಮಾಡಕ್ ಹೆದರಿಕೆ ಆಗ್ತಾರೆ. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ನೋಡ್ರಿ, ಇದು ಪ್ರಕೃತಿದ ಮಗ್ದ ಗಿಡ. ಇದು ನಿಮಗೆ ಯಾವ್ದೋ ತ್ರಾಸ ಪಡಂಗಿಲ್ಲ. ಇದು ಅನ್ನ ಕೊಟ್ಟರು ಬದುಕ್ತದ, ಕೊಟ್ಟಿಲ್ಲ ಅಂದ್ರ ತಾನೇ ಅದು ಬದುಕಂತ ಜಾತಿ. ಇದಕ್ಕ ನೀವು ಏನ್ ಪ್ರಕೃತಿದಾಗ ಹೇಳ್ಬೇಕಂದ್ರಲ್ಲ, ಇದಕ್ ನಾವು ಕೆಲವೊಂದು ಟೆಕ್ನಾಲಜಿ ಬಂದದ ಕೆಲವೊಂದು. ಈಗ ನಾವು ಒಂದ್ ಆಂಗಲ್ ಫ್ರೇಮ್ ಮಾಡ್ಬೋದು, ಅಥವಾ ಇವನ್ ಚಿಪ್ ಅದ್ರ ಇನ್ನೂ ರಿಸರ್ಚ್ ನಡೀತಾ ಇದೆ. ಯಾಕಂದ್ರೆ ಕೆಲವೊಂದ್ಸತಿ ಚಿಪ್ ಶೇಕ್ ಆದಾಗ ಏನದ ಅದ್ರ ಚಿಪ್ಪದು ಡಿಸ್ಅಡ್ವಾಂಟೇಜ್ ಹೇಳ್ರಿ. ಈಗ ಚಿಪ್ಪಿನ ಕೆಲವೊಂದ್ಸತಿ ಏನತ್ತದ, ಇನ್ನೂ ಅದು ರಿಸರ್ಚ್ ಮ್ಯಾಗ ನಡೀತಾ ಇದೆ. ಕೆಲವೊಂದು ಅದು ಅಳಗಾಡಿದ ಮ್ಯಾಗ ಸೈರನ್ ಕೊಡ್ತಾ ಇದೆ. ಹಂಗ ಅದು ಇನ್ನೂ ನೆಕ್ಸ್ಟ್ ರೆವಲ್ಯೂಷನ್ ಅದ, ಇನ್ನೂ ರಿಸರ್ಚ್ ಮ್ಯಾಗ ನಡೆದದ. ಪ್ರೆಸೆಂಟ್ಲಿ ನಾವು ಅದನ್ನ ಬೇರೆ ಮೆಥಡ್ ಅಂದ್ರೆ ಒಂದು ಫ್ರೇಮ್ ಮಾಡಿನೂ ಪ್ರೊಟೆಕ್ಟ್ ಮಾಡ್ಬೋದು. ಎರಡನೇದು ನಾಯಿಗಳು ತುಂಬಾ ನಮ್ದು ಪ್ರೊಟೆಕ್ಟಿವ್ ಆಗಿ ಕಾಡ್ನ ಕಾಯ ಕೆಲ್ಸನೂ ಮಾಡ್ತದ. ಇದ್ರ ಜೊತೆ ಇನ್ನೊಂದಂದ್ರ, ನಾವು ಇದು ಮ್ಯಾಗಿಂದ ಕಲರ್ ಕಟ್ ಮಾಡಕ್ ಹೋದ್ರು ಬೇರೆ ಬಿಟ್ಟು ಹೋದ್ರು ನಮ್ಮ ಎಕನಾಮಿಕಲಿ ಬ್ಯಾಲೆನ್ಸ್ ಆಗಿರ್ತದೆ. ಹಂಗಾಗಿ ಸುಮಾರು ಇದು ನಮ್ದು ಟೋಟಲ್ ಇದರ ಎಕನಾಮಿಕಲ್ ಪಾರ್ಟ್ ಅಂದ್ರೆ ಬೇರಲ್ಲಿ 66% ಆಯಿಲ್ ಬರ್ತದೆ ಇದರಲ್ಲಿ. ಇಡೀ ಗಿಡದಲ್ಲಿ 33-40% ಇದ್ರ ಗಿಡದ ಬೇರಲ್ಲಿ ಆಲ್ಫಾ ಬೀಟಾ ಗಾಮಾ ಅಂತ ಆಯಿಲ್ ಏನ್ ಬರ್ತಲ್ಲ, ಅದು ಆಲ್ಮೋಸ್ಟ್ 60 to 70% ಆಯಿಲ್ ಅದ್ರಲ್ಲಿ ಇರ್ತದೆ. ಹಂಗಾಗಿ ಅದು ನಮ್ಮ ಎಕನಾಮಿಕಲ್ ಪಾರ್ಟ್ ಯೂಸ್ ಆಗ್ತದ. ಹಂಗಾಗಿ ಕೆಲವೊಂದ್ ಕಲರ್ ಮನಿ ತುಂಬ್ಕೊಂಡ್ಬಿಟ್ರು ಬೇರ್ ಬಿಟ್ರು ಹೋದ್ರ ಸಾಕಾಯ್ತದ. ಅದ್ರಲ್ಲಿಂದ ನಾವು ಬದುಕ್ಬಹುದು. ಹಂಗಾಗಿ ಶ್ರೀಗಂಧ ಆಯ್ತು. ಎಲ್ಲಾ ಬೆಳೆಗಳು ಕಂಪ್ಯಾರಿಸನ್ ಮಾಡ್ದ ಅಂದ್ರ ನಾವು ಆಫ್ಟರ್ ಆಲ್ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದಕ್ಕ ಆ ನಿರ್ದಿಷ್ಟ ಹಿಂಗ ಇನ್ಕಮ್ ಅಲ್ಲಿ ಅದು ಇಲ್ಲಿ ಕೆಲವೊಂದ್ಸರ್ತಿ ಇಲ್ಲ. ಬಟ್ ಇದೇ ತರ ಇದು ಏನದ, ಕೆಲವೊಂದು ನಾವು ಅಂತರ ಬೆಳೆಯಾಗಿ ಕೆಲವೊಂದು ಈಗ ಅರಿಶಿಣ ಬೆಳೆದಿದ್ದಾಯ್ತು, ಹೆಬ್ಬೇವು ಆಯ್ತು, ಈ ಕ್ರಮೇಣ ನೀವು ಎಷ್ಟೋ ಇದೆ, ಲಕ್ನೋ 49 ಪೇರಳ ಇದೆ, ಬೆಟ್ಟದ ನೆಲೆ ಇದೆ. ಹಿಂಗ್ ಕೆಲವೊಂದು ವ್ಯಾಲ್ಯೂ ಆಡೆಡ್ ನಾವು ಮಾಡ್ಕೊತ ಹೋದಂಗ ಏನಾಗ್ತದ, ಆಯ್ತಾ. ಇದು ಇನ್ನೊಂದು ಗಿಡಗಳಿಂತ ಅಂತರ ಏನಂದ್ರ ಬಯೋಲಾಜಿಕಲ್ ಕಂಟ್ರೋಲ್ ಆಗ್ತದ, ಎಲ್ಲಾ ಪಕ್ಷಿಗಳಿಗೆ ಆಶ್ರಯ ಆಗ್ತಾವ. ಮುಖ್ಯವಾಗಿ ಹೇಳ್ಬೇಕಂದ್ರಲ್ಲ, ನಾವು ಪ್ರಕೃತಿ ಸಂರಕ್ಷಣೆ ಮಾಡ್ದಂಗ ಆಗ್ತದ. ಎಲ್ಲರೇ ನಾವು ಆಹಾರನೇ ಬೆಳ್ಕೊತ ಹೋದ್ರ ನಾಳೆ ದಿವಸ ಪ್ರಕೃತಿ ಸಂರಕ್ಷಣೆ ಈಗ ಸುಮಾರು ಗುಬ್ಬಿಗಳು, ಸಪ್ಪಳ, ಪಕ್ಷಿಗಳು ಎಷ್ಟು ಬರ್ತಾ ಇದೆ ನೋಡ್ರಿ. ಇದು ಸಿಟಿ ಹತ್ರ ಆಯ್ತು. ನಮ್ಮಲ್ಲಿ ಕಾರ್ಬನ್ ಇಂಡೆಕ್ಸ್ ತುಂಬಾ ಜಾಸ್ತಿ. ಬಟ್ ನಾವು ಸಿಟಿಗೆಲ್ಲ ಈಗ ಸುಮಾರು ಈ ಪ್ಲಾಟ್ಗಳು ಹಾಕೊಂಡು ಮಾರ್ಕೊಂಡು ಒಕ್ಕಲ್ತನ ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇದೊಂದು ಗಿಡ ಹಚ್ಕೊಂಡು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಆಯ್ತಾ. ಇದ್ರ ಜೊತೆ ನಮ್ಗೆ ಒಳ್ಳೆ ಆಕ್ಸಿಜನ್, ಒಂದ್ ಕ್ಲಬ್ನು ಇದನ್ನು ಮಾಡ್ಬೋದು ಇನ್ ಮುಂದೆ. ಹೌದಾ. ಹೀಗಾಗಿ ಕೆಲವೊಂದು ಹುಡುಗರಿಗೆ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಆಗಿ ಇದಾಗ್ಯದ. ಸುಮಾರು ಎಲ್ಲಾ ಸ್ಟೂಡೆಂಟ್ಸ್ ಅಪ್ ಟು LKG ಹಿಡ್ಕೊಂಡು ಗ್ರಾಜುಯೇಟ್ ತಕ್ಕನು ಕೆಲವೊಂದು ಸ್ಟೂಡೆಂಟ್ಸ್ ಬಂದು ಇಲ್ಲೆಲ್ಲಾ ಅಂದ್ರ ಪರಿಸರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ, ಅವ್ರದ್ದು ಎಜುಕೇಶನ್ ಬದಲ್. ಈಗ ನೀವು ನೋಡ್ಬೇಕಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ರೂಟ್ಸ್ ಕ್ರಾಪ್ ಇದೆ, ಸ್ಟೆಮ್ ಕ್ರಾಪ್ ಇದೆ, ರೈಸೋಮ್ ಕ್ರಾಪ್ ಇದೆ,
ಲೀಫ್ ಕ್ರಾಪ್ ಇದೆ, ಫ್ರೂಟ್ಸ್, ಈ ತರ ಆಲ್ಮೋಸ್ಟ್ ಆಲ್ ಫ್ಲವರ್, ಫ್ರೂಟ್ಸ್, ರೂಟ್ಸ್ ಎಲ್ಲಾನೇ ಈ ತರ ಒಂದೇ ಫೀಲ್ಡ್ ಅಲ್ಲಿ ನೀವು ವಿವಿಧ ನೋಡಕ್ ತರದ ಸಿಗ್ತದ. ನೋಡ್ಬೋದು. ಈಗ ನೀವು ಕೆಲವೊಂದು ಪ್ಲಾಂಟ್ ಅಲ್ಲಿ ಒಂದೇ ಫ್ಲೋರಿಕಲ್ಚರ್ ಒಂದೇ ಹೋಗ್ತದ, ಕೆಲವೊಂದ್ sir. ಕಡೆ ಫ್ರೂಟ್ಸ್ ಅಷ್ಟೇ ಇರ್ತದ. ಈ ನಮ್ ಫೀಲ್ಡ್ ಅಲ್ಲಿ ನೀವು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಈಗ ಎಲ್ಲಾ ನೋಡ್ಬೋದು. ರೂಟ್ಸ್ ಇಟ್ಕೊಂಡು ಫ್ರೂಟ್ಸ್, ಫ್ಲವರ್ಸ್ ತಕ್ಕನು ನಮ್ಮಲ್ಲಿ ಪ್ರಕೃತಿ crops ಐತ್ರಿ. ವೈವಿಧ್ಯತೆ ಎಲ್ಲ ಇಲ್ಲೇ ಸಿಗ್ತದ. ಇರ್ತದೆ. ಹ್ಮ್ ರೀ. ಹಾ ಸರ್. ಆಯ್ತಾ, ಅದರಲ್ಲಿ ಅಗ್ರಿಕಲ್ಚರ್ ಕ್ರಾಪ್ ನೋಡ್ಬೋದು ನೀವು, ಹೌದ್ರಿ ಸರ್. ಹಾರ್ಟಿಕಲ್ಚರ್ ಕ್ರಾಪ್ ನೋಡ್ಬೋದು, ಅಗ್ರೋ ಫಾರೆಸ್ಟ್ರಿ ಕ್ರಾಪ್ ನೋಡ್ಬೋದು. ಆಯ್ತಾ, ಆ, ಈ ನೀವು ಇವನ್ ಬಹಳಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ ಸಿಗ್ತಾವ ಕ್ರಾಪ್ಸ್ ನಿಮ್ಮಲ್ಲಿ ಸ್ಟಡಿ ಸಿಗ್ಬೋದು. ಸರ್. ಇವನ್ ಮುಖ್ಯವಾಗಿ ಆ, ಈ ಅರಣ್ಯ ಕೃಷಿ ಮಾಡ್ಬೇಕಂತ ನಿಮ್ಗೆ ಹೆಂಗ ಅನಿಸ್ತು? ಇದಕ್ಕೆ ಯಾರ್ಯಾರು ಸಹಕಾರ ಪಡೆದ್ರಿ? ಈಗ ಫಸ್ಟ್ ಆಫ್ ಆಲ್ ನಾ ಅಂದಲ್ರಿ, ಅಂತರ್ಜಲ ದಿನ ದಿನೇ ಕುಸಿತ ಹೋಗ್ತಾ ಇದೆ. ನಾವು ಯಾವ್ದೇ ಕ್ರಾಪ್ ಲಾರ್ಜ್ ಕ್ರಾಪ್ ಮಾಡಿದೀವಿ, ನಾವೇ ನೀರೇ ಅಂತರ್ಜಲ ಇರ್ತದೆ, ಎಲ್ಲ ಶೂನ್ಯ ಆಗ್ಬಿಡ್ತದ. ಹಂಗಾಗಿ ನಾವೇನ್ ವಿಚಾರ ಮಾಡಿದ್ವಿ, ರಾಜು ತೆಗ್ಗಳಿ ಸರ್ ಹತ್ರ ಹೋಗಿದೀವಿ. ನಂದ್ ಹಿಂಗ ಏನ್ ಅಂದ್ರ ಈಗ ಹುಡುಕೋತ್ ಹೋದಂಗ ಗುರುಗಳು ಸಿಕ್ಕರು. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ ರಾಜು ತೆಗ್ಗಳಿ ಸರ್ ಇದ್ದಾರಲ್ಲ, ಅವರು ಈ ತರ ನಾ ಮಾಡ್ಬೇಕಂತಿರಂದ್ರ ಅವ್ರು ಕೆಲವೊಂದು ಸಕ್ಸಸ್ಫುಲ್ ಫಾರ್ಮರ್ ಕೆಲವೊಂದು ಅಡ್ರೆಸಸ್, ಫೋನ್ ನಂಬರ್ಸ್ ಕೊಟ್ಟರು. ನೀವೆಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡ್ರಿ, ವಿಸಿಟ್ ಮಾಡಿ ಆಗು ಹೋಗುಗಳು ಕೇಳ್ಕೋರಿ. ಅದ್ರ ನಂತರ ನೀವು ಬರೋಣ, ನಿಮಗೆ ಏನ್ ಟೆಕ್ನಿಕಲ್ ಹೆಲ್ಪ್ ಬೇಕು ನಾನು ನನ್ ಕಡೆ ಮಾಡಿಸ್ತೀನಿ. ಆತರ ಇದು ಇದು ಏನ್ ಆಕ್ಚುಲಿ ಪ್ಲಾಂಟೇಶನ್ ಮಾಡಿದ್ವಿ, 1 by 1 ಕ್ಯೂಬಿಕ್ ಸ್ಟ್ಯಾಂಡರ್ಡ್ ಮೇಲೆ ಮಾಡಿದಿತ್ತು. ಇದು ತೆಗಳಿ ಸರ್ ಆಯ್ತು, ವಾಸುದೇವ್ ನಾಯಕ್ ಸರ್ ಆಯ್ತು, ಜೈರ್ ಅಹಮದ್, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳದ್ದು ತುಂಬಾ ಸಹಾಯ ಆಯ್ತು. 1 ಕ್ಯೂಬಿಕ್ ಸ್ಟ್ಯಾಂಡರ್ಡ್ ಒಂದು JCP ಲಿಂತ ಒಂದು ತೆಗ್ಗ ಹೊಡೆದು ಅದಕ್ಕೇನದ ಇದ್ದಿದಂತ ನಂಬಲ್ಲಿ ಏನ್ ಅವೈಲಬಿಲಿಟಿ ಅಗ್ರಿಕಲ್ಚರ್ ವೇಸ್ಟ್ ಅದ ಎಲ್ಲ ತುಂಬ್ಕೊಂಡು ಇದು ಪ್ಲಾಂಟೇಶನ್ ಮಾಡಿದ್ವಿ. ಈ ಪ್ಲಾಂಟೇಶನ್ ಮಾಡಿದ್ರೆ ನಿಮ್ಗೆ ಎಷ್ಟು ಗ್ಲೋರಿ ಬರ್ತಾ ಇದೆ ನೋಡಿ. ಹೌದು ಸರ್. ಸರ್, ಈ ನಿಮ್ಮ ಕೃಷಿ ಸಾಧನೆಯನ್ನ ನೋಡಿ ಯಾರ್ಯಾರು ಬಂದು ಹೋಗಿದ್ದಾರೆ, ಎಲ್ಲೆಲ್ಲಿ ಕರೆಸಿದ್ದಾರೆ, ಏನೇನ್ ಪ್ರಶಸ್ತಿಗಳು ಬಂದಿವೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಈಗ ರೀಸೆಂಟ್ಲಿ ನನಗೆ ನ್ಯಾಷನಲ್ ಜೈವಿಕ ಅವಾರ್ಡ್ ಅಂತ ಸೌತ್ ಅಲ್ಲಿ ಫಸ್ಟ್ ಪ್ರೈಸ್ ಕೊಟ್ಬಿಟ್ರು. ನ್ಯಾಷನಲ್ ಲೆವೆಲ್ ಫಸ್ಟ್ ಪ್ರೈಸ್ ನನಗೆ ಲಭಿಸಿದೆ. ಅದು ದಿಲ್ಲಿಯಲ್ಲಿ ರೀಸೆಂಟ್ಲಿ ಒಂದು ಅವಾರ್ಡ್ ತಗೊಂಡಿದೆ. ಇದ್ರ ಜೊತೆಯಾಗಿ ಮಿಲೇನಿಯರ್ ಫಾರ್ಮರ್ ಅವಾರ್ಡ್ ಕೂಡ ನನಗೆ ಲಭಿಸಿದೆ. ಮಿಲೇನಿಯರ್ ಬಂದಿದೆ. ಇದ್ರ ಜೊತೆ ನಮಗ ಶ್ರೇಷ್ಠ ಕೃಷಿಕ ಅಂತ ಅವಾರ್ಡ್ ಬ್ಯಾಂಕ್ ಆಫ್ ಬರೋಡಾದವ್ರು ಕೊಟ್ಟಿದ್ದಾರೆ. ನೇಗಿಲ್ ಯೋಗಿ ಅಂತ ನಮ್ಮ ಇವರು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಅಂತ ಬಂದಿದೆ. ಆಯ್ತಾ, ಇನ್ನು ಕೆಲವೊಂದು ಸುಮಾರು ಈ ತರ ಆಗಿದೆ. ಕೆಲವೊಂದು ನಮ್ ಬಬ್ಲಾದ್ ಶ್ರೀಗಳಾಯ್ತು, ಇತ್ತು ನಮ್ಮ ಸುಲ್ಫುಲ್ ಮಠಾಧೀಶರು, ಆಯ್ತಾ ಚೌಡೇಶ್ವರ ಮಠಾಧೀಶರು ಎಲ್ಲ, ಅವ್ರು ಕೂಡ ಸುಮಾರು ಸತ್ಕಾರ. ಅಪ್ಪ ಕಾಲೇಜ್ ಅಂತ ಆಯ್ತು, ಶರಣಬಸಪ್ಪ ಒಬ್ಬರ ಆಶೀರ್ವಾದ ಐತೆ. ಸರ್, ಯಾರ್ಯಾರು ನಿಮ್ ಪ್ಲಾಟ್ ಗೆ ವಿಸಿಟ್ ಕೊಟ್ಟಿದ್ದಾರೆ ಸರ್? ಈಗ ಇದರಲ್ಲಿ ಸುತ್ತಮುತ್ತಿನ ಒಂದು 3 ರಾಜ್ಯಗಳಿಂದ ಸುಮಾರು ರೈತರು, ಎಂಟರ್ಪ್ರಿನರ್ಸ್, ಸ್ಟೂಡೆಂಟ್ಸ್ ಈ ತರ ಸುಮಾರು ಇಲ್ಲಿ ಬಂದು ಅಪ್ರೋಚ್ ಆಗಿ ಹೋಗಿದ್ದಾರೆ. ಎಲ್ಲಾ ವಿಸಿಟ್ನು ಮಾಡಿ ಹೋಗಿದ್ದಾರೆ. ಆಯ್ತಾ, ಸಣ್ಣ ಹುಡುಗರೀಗ ಇದು ಅಧ್ಯಯನ, ಕೃಷಿ ಅಧ್ಯಯನ ಅಂತ, ಈಗ ನಮ್ಮ ಶೇಂಗಾ ಎಲ್ಲಿ ಬೆಳೀತದ, ಹೂವ ಯಾವ್ದು, ರೂಟ್ಸ್, ಟೈಪ್ಸ್ ಆಫ್ ರೂಟ್ಸ್, ಈ ತರ ಎಲ್ಲಾ ಕೆಲವೊಂದು ಬಂದು ಅಂದ್ರೆ ಎಜುಕೇಶನ್ ಕೂಡ ಇಲ್ಲ ಆಗಿದ್ದಾರೆ. ಕೆಲವೊಬ್ಬರು ಏನು ನಾವು ಬೆಳಿಬೇಕು, ಬಲಿಷ್ಠ ಆಗ್ಬೇಕು, ಆರ್ಥಿಕತೆ ಸುಧಾರಣೆ ಮಾಡ್ಬೇಕಂತ ಎಲ್ಲರೂ ಸುಮಾರು ರೈತರು ಒಂದು ಏನೋ ಥೀಮ್ ಇಟ್ಕೊಂಡು ಇಲ್ಲಿ ರೈತರು ಸುಮಾರು ಜನ ಬಂದು ಪ್ರಕೃತಿ ಅಂದ್ರೆ ನಾವು ಏನಾರ ಮಾಡ್ಬೇಕು, ನಮ್ದು ಒಂದು ಎಕನಾಮಿಕಲಿ ಅಪೋರ್ಡ್ ಆಗ್ಬೇಕು ನಾವು ಅಂತ, ಈ ತರ ಒಂದು ಏನೋ ಕನಸು ಇಟ್ಕೊಂಡು ಬಹಳಷ್ಟು ಜನ ವಿಸಿಟ್ ಮಾಡಿದ್ದಾರೆ. ಸರ್, ಎಲ್ಲರ ತರಾನೇ ನೀವು ತೊಗರಿ, ಮೆಣಸಿನಕಾಯಿ ಬೆಳ್ಕೊಂಡಿದ್ರ ಅಲ್ಲೇ ಇರ್ತಿದ್ರಿ. ಈಗ ವಿಭಿನ್ನ ಕೃಷಿ ಮಾಡಿ ಮಾಡ್ಬೇಕಾದ್ರೆ ಯಾವ ತರ ಭಯ ಇತ್ತ, ಏನ್ ಖುಷಿ ಇತ್ತ, ಈಗ ಹೆಂಗ ಅನಿಸ್ತಾ ಇದೆ? ಇಲ್ಲ, ಭಯರೇ ಇದ್ದೇ ಇರುತ್ತೆ. ಏನ್ ಕಳ್ಳರ ಕಾಟ ಇದೆ ಅಂತ. ಈಗ ನಮ್ಮ ಕಳ್ಳರು ಕೂಡ ಈಗ ಸಣ್ಣ ಪುಟ್ಟ ಕದೆಲ್ಲಾಗ್ಯಾರ. ಅವರು ಕೂಡ ಇಲ್ಲ ದೊಡ್ಡದಂತಿಲ್ಲ, ಅವ್ರ ಬಲ್ನು ಒಂದು ವೆಲ್ ಸೆಟಲ್ಮೆಂಟ್ ಬಂದ, ಅವ್ರು ಒಂದು ಗುತ್ತಿದಾರ ಆಗ್ಬಿಟ್ಟು ಅವ್ರೀಗ ಯಾವಾಗ ಅವೈಲಬಿಲಿಟಿ ಇದ್ದಾಗ ಅವ್ರು ಕದೀತಿದ್ರು. ಈಗ ಪ್ರೆಸೆಂಟ್ಲಿ ಅವಾಗ ನಾವೇ ಇದು ಗಿಡ ಮಾರ್ತೀವಿ ಅಂದ್ರೆ ಅವ್ರಿಗೆ ಎಂಟರ್ಪ್ರಿನರ್ಸ್ ಆಗಿದ್ದಾರೆ ಬಹಳ ಜನ. ಆ ತರಾನು ಅವ್ರಿಗೂ ಅವೈಲಬಿಲಿಟಿ ಇದ್ದ ಅವ್ರೇ ಅನ್ನೋದು ಒಂದು ನಮ್ದು GST ತಗೊಂಡಾಯ್ತು, ಲೈಸೆನ್ಸ್ ಆಯ್ತು, ಅವರು ಮೇ ಬಿ ಈ ತರ ಮಾಡ್ಕೋಬಹುದಂತ ಒಂದು ಊಹಾಪೋಹಗಳು ಕೇಳ ಬಂದವ. ಅವರು ಈಗ ಸ್ವಲ್ಪ ಕೆಲವೊಂದು ಕಳ್ತನ ಬಿಟ್ಟು ಈ ರೈತರು ಕೊಟ್ರಂದ್ರ ಅವ್ರು ಪರ್ಚೇಸ್ ಮಾಡಿ ಅದಕ್ಕೆ ಒಳ್ಳೆ ನಿರ್ದಿಷ್ಟ ಲಾಭ ಪಡೆದು ಕೊಡ್ತಾ ಇದ್ದಾರೆ. ಹಂಗಾಗಿ ಯಾವಾಗ ಲಾಭ ತನ್ನಿಂದ ತಾನೇ ಬರ್ತಾ ಇದೆ ಅಂದ್ರೆ ಇಲ್ಲಿಗಲ್ ಆಗಿ ಯಾಕೆ ಮಾಡ್ಬೇಕು, ಈ ತರ ಅವ್ರದ್ದು ಮೈಂಡ್ ಥಾಟ್ ಕೆಲವೊಂದ್ ಕಡೆ ಚೇಂಜಸ್ ಆಗಿದೆ. ಸರ್, ಮಾಮೂಲಿ ಎಲ್ಲರ ತರ ಕೃಷಿ ಮಾಡ್ತಾ ಇದ್ರೆ ಹೆಂಗಿತ್ತು? ನೀವು ಧೈರ್ಯ ಮಾಡಿ ಒಂದು ಶ್ರೀಗಂಧ ಕೃಷಿಗೆ ಬಂದ್ರಿ, ಅದ್ರ ಜೊತೆಗೆ ಒಂದು ವಿಶೇಷವಾದಂತ ಕಾಡನ್ನೇ ಸೃಷ್ಟಿ ಮಾಡಿದಿರಿ. ಆಗಿಂದಕ್ಕೂ ಈಗಿಂದಕ್ಕೂ ನಿಮ್ಗೆ ಹೆಂಗ ಅನಿಸ್ತದ್ರಿ? ಸ್ಟಾರ್ಟಿಂಗ್ ಅಲ್ಲಿ ನನಗೆ ಭಯ ತುಂಬಾ ಇತ್ತು. ಏನಪ್ಪಾ ಏನ್ ಮಾಡೋದು, ಎಲ್ಲ
ನೆಗೆಟಿವ್ ಥಾಟ್ಸ್ ಬಹಳಷ್ಟು ಜನ ಹೇಳಿದ್ರೆ ಎಲ್ಲ ಕಳ್ತನ ಆಗ್ತಾವ ಅದು ಇದು ಅಂತ, ಹೌದಾ? ಹಾ ಈಗ ಅಬ್ವಿಯಸ್ಲಿ ಕಳ್ತನೂ ಆಗ್ಬೋದು. ಅವು ಬಟ್ ಪ್ರೆಸೆಂಟ್ಲಿ ನಾವು ಮಾಡ್ಕೋತ ಕ್ರಮೇಣ ಏನ್ರಿ ಉಪಜೀವನ ಮಾಡ್ಬೇಕಲ್ಲ. ಹೌದ್ರಿ. ಮಾಡಿ ಈಗ ಗಿಡದ ಸಾಲದಾಗ ಏನ್ ಸ್ಟಾರ್ಟಿಂಗ್ ಇದ್ದು ಇವು ಕೆಲವೊಂದು ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು, ಹೌದಾ, ಅರ್ಶಿಣ ಬೆಳೆಯೋದು ಅಥವಾ ನಾವು ಹೆಬ್ಬೆ ಮಾರ್ದಿವಿ, ಈ ತರ ಗ್ರಾಜುಯಲ್ ರೆಗ್ಯುಲರ್ ಆಗಿ ಈ ಸತಿಗೆ ನಾವು ಮತ್ತೆ ಇದಕ್ಕೆ ಮ್ಯಾರಿಗೋಲ್ಡ್ ಫ್ಲವರ್ ಪ್ಲಾಂಟೇಶನ್ ಮಾಡ್ಬೇಕಂತ ನಮ್ದು ಈ ತರ ಥೀಮ್ ಇಟ್ಕೊಂಡು ಡೈಲಿ ಬ್ರೆಡ್ ಅಂಡ್ ಬಟರ್ ನಡಿಬೇಕಲ್ಲ ನಮ್ದು. ಹೌದು ಸರ್. ಹಂಗಾಗಿ ಈ ತರ ಸಿಸ್ಟಮ್ ಇದರಲ್ಲಿ ಮಾಡ್ಕೊಂಡು ನಾವು ಆ, ಕ್ರಮೇಣ ಇದು ಅಗ್ರೋಫಾರೆಸ್ಟ್ರಿ ಮೂವ್ಮೆಂಟ್ ಮಾಡಿದಾಗ ಈಗ ಸುಮಾರು ರಾಜ್ಯ ಹೊರ ರಾಜ್ಯ ಸುಮಾರು ರೈತರ ಇದರದ ಉಪಯೋಗ ಸ್ಟೂಡೆಂಟ್ಸ್ ಈ ತರ ಬಿಡುತ್ತ ಅದು ರೊಕ್ಕ ಏನ್ ನಮಗ್ ಬೇಕಿತ್ತು ಅದಕ್ಕೆ ಖುಷಿ ಜಾಸ್ತಿ ಬಂದ್ಬಿಟ್ಟದ ಈಗ ಹೌದು already. ಸರ್. ಹೌದಾ? ಇದ್ರ ಜೊತೆ ನೋಡ್ಬೇಕಂದ್ರೆ ಇದು ರಿಕಗ್ನಿಷನ್ ಗೂಗಲ್ ಇಂಟರ್ನ್ಯಾಷನಲ್ ದವರು ಈ ಸ್ಟೋರಿನ ನಂದೇನ್ ಅಗ್ರೋಫಾರೆಸ್ಟ್ರಿ 2.5 acres ಅದಲ್ಲ ಹಾ ಸರ್. ಅದನ್ನ ಗೂಗಲ್ ಇಂಟರ್ನ್ಯಾಷನಲ್ ಸ್ಟೋರೀಸ್ ಮಾಡಿದ್ದಾರೆ. ಒಂದು ಇವನ್ ಬಯೋಫ್ಯಾಕ್ ಇಂಡಿಯಾ ಅಂತ ಅದು ಒಂದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಅವರು ಹಾಕಿದ್ರಿ. ಹೊರಿಜನ್ ಅಪ್ಪನ್ ಅಂತ ಅವ್ರೊಂದು ಇಂಟರ್ನ್ಯಾಷನಲ್ ಸ್ಟೋರಿ ಇದ್ರ ಮ್ಯಾಗ ಅನ್ನೋದು ಬಂದದ. ಇದು ಹೊರತಾಗಿ ದ ಹಿಂದೂ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನನಗೆ ರಿಕಗ್ನಿಷನ್ ಓಹೋ, ಹಾ, ಹಾ. ಇದು ಆಯ್ತಾ ಟೈಮ್ಸ್ ಆಫ್ ಇಂಡಿಯಾ. ಒಬ್ಬ ಸಾಮಾನ್ಯ ರೈತನ ಹೆಸರು ಹಾ. ಇಷ್ಟು ಲೆವೆಲ್ ನಾಗ ಆಯ್ತಾ ಇವನ್ ನೀವು ನಮ್ಮ ಇನ್ನೊಂದು ತುಂಬಾ ಖುಷಿ ಅಂದ್ರಲ್ಲ, ಹಾ, ದ ಹಿಂದೂ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಂದು ಸ್ಟೋರಿನ ಪಬ್ಲಿಷ್ ಮಾಡಿದ್ರು ಅವ್ರು. ಎಷ್ಟು ದುಡ್ಡು ಕೊಟ್ರು ಮಾಡಲ್ಲ ಅವ್ರು. ಮಾಡಂಗಿಲ್ಲ. ಅದು ಒಂದು ಲೈಫ್ ಟೈಮ್ ಎಲ್ಲ ನಾವು ಕ್ರಮೇಣ ಒಂದು ಹೊಟ್ಟಿಗೆ ಒಂದು ಹೆಸರಿಗೆ ಎರಡು ಬದುಕ್ತಿವಿ ನಾವು. ಈಗ ಈಗ ಹೊಟ್ಟೆರೆ ನಡೆದದ ಇಲ್ರಿ, ಇಂತ ಇಂತ ಲಕ್ ಎಷ್ಟು ಲಕ್ಷ ಕೊಟ್ರು ಬರೋದಿಲ್ಲ. ಬರಂಗಿಲ್ಲ. ಕೆಲವೊಂದು ಸ್ಟೋರಿಗಳು ಒಂದು ಚಿಕ್ಕ ಬಾಕ್ಸ್ ಬಂದ್ರೆ ನಾವು ಯಾರೋ ಪೇಪರ್ ಕಟಿಂಗ್ ಮಾಡ್ಕೊಂಡು ಎಲ್ಲಾ ಕಡೆ ಲ್ಯಾಮಿನೇಷನ್ ಮಾಡ್ಕೊಂಡು ಕೊಟ್ಕೊಂಡು, ಬಟ್ ನನ್ನ ಆಲ್ಮೋಸ್ಟ್ ಹಾಫ್ ಆಫ್ ಪೇಜ್ ಅಷ್ಟು ನಂದು ಇವನ್ ಎಲ್ಲ ಕನ್ನಡಪ್ರಭ ಆಯ್ತು, ಪ್ರಜಾವಾಣಿ ಇತ್ತು, ಕೆಲವೊಂದು ಇದು ಯಾರಂತ ವಿಜಯ್ ಕರ್ನಾಟಕ, ಸಂಯುಕ್ತ ಕರ್ನಾಟಕದಲ್ಲಿ ಸ್ಪೆಷಲ್ ಎಪಿಸೋಡ್ದಾಗ ಬಂದಿದ್ದು. ಈಗ ಸ್ವಾತಂತ್ರ್ಯೋತ್ಸವ ಬರ್ತಲ್ಲ 17 ಸೆಪ್ಟೆಂಬರ್ದಾಗ ವಿಶೇಷ ಸಾಧಕರ ಅದರಲ್ಲಿ ನಂದು ಒಂದು ಹಾಫ್ ಪೇಜ್ ಅದರಲ್ಲಿ ಬಂದ್ಬಿಟ್ಟಿದ್ದು. ಹಿಂಗ ಮತ್ತೆ ಇವನ್ ನ್ಯಾಷನಲ್ ಪೇಪರ್ ಹಿಂದಿ ಮಿಲಾಪ್ ಅಲ್ಲಿ ಬಂದ್ಬಿಟ್ಟಿದ. ಸುಮಾರು ಒಂದು 85 ಟೋಟಲ್ ನ್ಯೂಸ್ ಕವರೇಜ್ ಆಗ ನ್ಯೂಸ್ ಪೇಪರ್ಸ್ ಅಲ್ಲಿ. ನಮ್ಮ ಇವರೇ ಬ್ಲಾಗರೇ ತುಂಬಾ ಇಟ್ಟಿದೆ. ಇವನ್ ನೀವು ಗೂಗಲ್ ಇಂಟರ್ನ್ಯಾಷನಲ್ ಅಂದ್ರೆ ಏನ್ ಲಕ್ಷ್ಮೀಕಾಂತ್ ಹಿಬಾರೆ ಅಂದ್ರೂ ಕೆಲವೊಂದು ಗೂಗಲ್ ಅಲ್ಲಿ ಎಲ್ಲಾನು ಹೇಳ್ಬಿಡ್ತೀನಿ ನಮ್ಮ ಬಗ್ಗೆ ಕೆಲವೊಂದು ಇವು ಅಗ್ರೋಫಾರೆಸ್ಟ್ರಿ ಬಗ್ಗೆ. ಇದ್ರ ಜೊತೆ ಸುಮಾರು ರೇಡಿಯೋ ಸಂದರ್ಶನ ಆಗ್ಯಾವ. ಇವೆಲ್ಲ ಆಗೋದ್ಲಿಂತ ಈಗ ರೈತರಿಗೆ ಅನುಕೂಲ ಏನಪ್ಪಾ ಅಂದ್ರಲ್ಲ, ಇವ್ರು ಬಂದು ಯಾವ ಅವ್ರ ಕ್ವಶನ್ಸ್ ಇರ್ತಾವ, ಏನಪ್ಪಾ ಆಗು ಹೋಗು ನಮ್ದು, ಈಗ ಅವ್ರ ಕೆಲವೊಂದು ಡೌಟ್ಸ್ ಅದ, ಇವೆಲ್ಲ ಬಂದ ಅವ್ರ ಕೆಲವೊಂದು ಡೌಟ್ಸ್ ಅವ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತದ. ಈ ತರ ಇದ್ರ ಅವ್ರ ಕಡೆಯಿಂದ ನಿಮ್ಗೂ ಹೊಸ ಐಡಿಯಾಗಳು ಬರ್ತಾವ. ಆಬ್ವಿಯಸ್ಲಿ ಏನ್ ಸಣ್ಣ ಹುಡುಗ ಇತ್ತಂದ್ರೂ ಒಂದು ಅವ್ರ ಬಲ್ಲಿ ಏನ್ ಬೆಳೆದಾರ, ಈಗ ಸೋಯಾಬೀನ್ ಬೆಳೆದಾರ ಅಂತ ಅವ್ರು ಹೇಳಿದ್ರು, ಅದು ಒಂದ್ಸತಿ ಅಪ್ಲಿಕೇಬಲ್ ಮಾಡದ ಅದ್ರಲ್ಲಿಂದ ನಾವು ಅರ್ನ್ ಮಾಡಿದ್ವಿ. ಇಂಟರ್ ಕಾಪಿಂಗ್ ಈ ತರಾನು ಎಲ್ಲ ಒಂದು ಹುಡುಗ ಇರ್ಲಿ ಅಥವಾ ಕೃಷಿ ವಿಜ್ಞಾನಿ ಇರ್ಲಿ ಅಥವಾ ಇನ್ನೊಬ್ಬರು ಪ್ರೊಫೆಸರ್ ಇರ್ಲಿ, ಪ್ರತಿಯೊಬ್ಬರ ಕಡೆ ಒಂದಿಲ್ಲ ಒಂದು ನಾಲೆಜ್ ನಮಗೆ ಸಿಗ್ತದ. ರಕ್ತ ಚಂದನ ಹಾಕೋದ್ರಿಂದ ಯಾವ ತರ ಅದಕ್ಕೆ ಅನುಕೂಲ ಆದ್ರಿ, ಮತ್ತೆ ಎಷ್ಟು ಗಿಡಗಳು ಹಾಕಿರಿ ಸರ್? ಇದು ರಕ್ತ ಚಂದನ ಆಲ್ಮೋಸ್ಟ್ ಅಲ್ಲ ಒಂದ್ 800 ಪ್ಲಾಂಟೇಶನ್ ಮಾಡಿದೀವಿ. ಬಟ್ ಅದು ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ಈಗ 450 ಈ ತರ ರಕ್ತ ಚಂದನ ಬಂದ್ಬಿಟ್ಟವ್ರಿ. ಒಳ್ಳೆ ಗ್ರೋತ್ ಅವ. ಅದಕ್ಕೆ ಹೋಸ್ಟ್ ಆಗಿ ಇದನ್ನ ಆಕ್ಟ್ ಆಗಿರ್ತದ. ಶ್ರೀಗಂಧಕ ಹೋಸ್ಟ್ ಆಗಿನೂ ಆಗ್ತದ. ಇದು ಒಳ್ಳೆ ಗರ್ತನು ಬಂದ್ಬಿಟ್ಟದ ಇದು ರಕ್ತ ಚಂದನ. ಇದು ನಾವ್ ಹಿಂಗ್ ಕಟ್ ಮಾಡಿದ್ರಲ್ಲ ಬ್ಲಡ್ ಸೆಲ್ ಸಪ್ಲೈ ಬರ್ತಾವ ರೆಡ್. ಈ ಅರ್ಶಿಣ ಹೆಂಗ್ ಅರ್ಶಿಣ ಬಂತಲ್ಲ, ಇದು ತೆಗೆದ್ರದ ಕೆಂಪು ಬರ್ತದ. ಅದಕ್ಕೆ ರಕ್ತ ಚಂದನ. ಈಗ ನಂಬಲ್ಲಿ ಎರಡು ಅದು ಕೆಂಪ ಅರ್ಶಿಣ ಎರಡು ಶ್ವೇತ ಮೂರು ನಮ್ಮ ಆಯ್ತು. ಈ ತರ ಅರಿಶಿಣ ಕುಂಕುಮ ಚಂದನ ಎರಡು ಎಲ್ಲಾನೇ ನಮ್ಮ ಈ ಫೀಲ್ಡ್ ಅಲ್ಲಿ ನೋಡ್ಬೋದು ಸರ್. ಮುಖ್ಯವಾಗಿ ಗಿಡ ಬೆಳೆದ ಮೇಲೆ ಏನೇನು ಗಮನ ಕೊಡ್ಬೇಕು, ಇದಕ್ಕೆ ಏನೇನ್ ಸಮಸ್ಯೆಗಳು ಬರ್ತಾವ ಸರ್? ಇದಕ್ಕ ಸ್ಟೆಮ್ ಬೋರರ್ ಬರ್ತಾವ, ಕಾಫಿ ಬೋರರ್ ಟೈಪ್ ಅದಕ್ಕೆ ಪೌಡರ್ ಬಂದ್ಬಿಡ್ತದ. ಅದು ಕೆಲವೊಂದು ಡ್ರೈ ವೆದರ್ ಅಲ್ಲಿ ಈ ಸ್ಟೆಮ್ ಬೋರರ್ ಬರ್ತದ. ಅದಕ್ಕ ಇನ್ನೊಂದು ಪ್ಯಾಥೋಜೆನಿಕ್ ಡಿಸೀಸ್ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ನೆಲದಾಗ. ಫಂಗಲ್ ಇನ್ಫೆಕ್ಷನ್ ಆಯ್ತು, ಪ್ಯಾಥೋಜೆನಿಕ್ ಆಯ್ತು, ಸುಮಾರು ಇವನ್ ಸನ್ ಸ್ಟ್ರೋಕ್ ಕೆಲವೊಂದು ಈ ತರ ಡಿಸೀಸ್ ಬರ್ತಾವ್ರಿ. ಅದಕ್ಕೆಲ್ಲ ಯಾವ ತರ ಕಂಟ್ರೋಲ್ ಮಾಡ್ತೀವಿ? ಈಗ ನೋಡ್ರಿ, ಪ್ಯಾಥೋಜೆನಿಕ್ ಡಿಸೀಸ್ ಅಂದ್ರೆ ನೀವು ಏನ್ ಫಂಗಲ್ ಇನ್ಫೆಕ್ಷನ್ ಬರ್ತಲ್ಲ ಅದಕ್ಕೆ ಬರ್ಬಾರ್ದು ಅಂದ್ರೆ ನಾವು ನೀಮ್ ಪೌಡರ್, ಬೇವಿನ ಎಣ್ಣೆ ಅಂತಿರಲ್ಲ, ಆಯ್ತಾ, ಅಕವ ಅಂತಿರಲ್ಲ, ಏನ ಅದಕ್ಕೆ ಏನಂತ ನೀವು ಎಕ್ಕೆ ಗಿಡನ ಅದನ್ನ ಒಂದ್ ಸ್ವಲ್ಪ ಫರ್ಮೆಂಟೇಶನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದ್ರನ್ನು ಇದು ಸುತ್ತಮುತ್ತ ಬಿಟ್ರು ಫಂಗಲ್ ಇನ್ಫೆಕ್ಷನ್ ಆಯ್ತಾ. ಮೈಟ್ಸ್, ಒಂದು ಸ್ಟೆಮ್ ಬೋರರ್, ಈ ತರ ಅದಕ್ಕೆ ಕೈತನ ಬರ್ತದೆ. ಇವನ್ ಇದಕ್ಕ ಇದು ಬರ್ತದೆ ನಮ್ದು ಯಾವ್ದು ಟರ್ಮೈಟ್ಸ್, ಅದನ್ನು ಕೂಡ ಇದಕ್ಕ ಬರ್ತಾವ. ಅದು ಕೆಲವೊಂದ್ಸರಿ ಆತರ ಮಾಡೋದು ಬರಂಗಿಲ್ಲ. ಸ್ಟೆಮ್ ಬೋರರ್ ಬರ್ಬಾರ್ದಂದ್ರೆ ನಾವ್ ಈಗ ಸುಣ್ಣ ಹಚ್ಚಿವಲ್ಲ, ಸುಣ್ಣ ಹಚ್ಚಿದ್ರು
ಇದು ಸ್ಟೆಮ್ ಬೋರರ್ ಕಂಟ್ರೋಲ್ ಮಾಡಿ. ಕಂಟ್ರೋಲ್ ಮಾಡ್ಬೋದು. ಇದು ಕಾಳಾ ಜಾಮೂನ್, ಇದು ಮಹಾಗಣಿ ಪ್ಲಾಂಟ್, ಇದು ಹ್ಮ್. ಟಿಂಬರ್ ಪ್ಲಾಂಟ್. ಇದು ಹಾ ರೀ. ಆಕ್ಚುಲಿ ಇದು ಸಮುದ್ರದ ನೀರಾಗ್ನು ಇದು ಕೊಳೆಯಂಗಿಲ್ಲ. ಕೊಳೆ ಅಲ್ಲ. ಇದು ಶಿಪ್ಪಿಂಗ್ ಕಾರ್ಪೊರೇಷನ್ ಬಹಳಷ್ಟು ಇದು ಗ್ರೀನ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಈ ತರ ಇದು ಯೂಸ್ ಬಹಳ ಆಗ್ತದೆ. ಇನ್ ಬರೋ ದಿವಸ ಟಿಂಬರ್ ಇದು 125 ಗಿಡ ಹೋಗಿತ್ತು. ಇದಕ್ಕ ವ್ಯಾಲ್ಯೂ ಜಾಸ್ತಿ ಆದ. ಇದು ವ್ಯಾಲ್ಯೂ ಜಾಸ್ತಿ. ಇದು ಗ್ರೀನ್ ಗೋಲ್ಡ್ ಅಂತ ಇತ್ತೀಚಿನ ಪ್ರಚಲಿತದಲ್ರಿ, ಹಂಗಾಗಿ ಇದನ್ ಕೂಡ ಬಹಳಷ್ಟು ಯೂಸ್ ಆಗ್ತದೆ. ನಮ್ಮ ಟೋಟಲಿ ನೋಡ್ಬೇಕಂದ್ರೆ ಅಗ್ರೋ ಫಾರೆಸ್ಟ್ರಿ ದಿನ ಬರ್ಬೇಕು, ನಮ್ಮ ದಿನನಿತ್ಯಕ್ಕೂ ಬರ್ಬೇಕು. ಮುಂದೆ ಅದೇ FD ಆ ತರ ಕೂಡ ನಮಗ ಇದು ಬಂದಿರ್ಬೇಕು. ಪ್ಲಾಂಟೇಶನ್ ಮಾಡಿದಿಂದ ಇದರಲ್ಲಿ ಇಂಟರ್ ಕ್ರಾಪಿಂಗ್ ಮಾಡ್ತಾನೆ ಬಂದಿದ್ರಿ. ಹೌದು. ಅದರಿಂದ ಯಾವ ತರ ನಿಮ್ಗೆ ಇನ್ಕಮ್ ಜನರೇಟ್ ಯಾವ ತರ ಆಗ್ತದೆ ಸರ್? ಈಗ ನಮ್ಮಲ್ಲಿ ಇನ್ಕಮ್ ಅಂದ್ರ ನೀವು ಗ್ರಾಜುವಲಿ ಪಾರ್ಟ್ ಆಗಿ ನಾವು ಇನ್ಕಮ್ ತಗೊಂಡ್ಬಿಟ್ಟವಲ್ಲ, ಈಗಾಗ್ಲೇ ಹೇಳ್ದಲ್ಲ ನಮ್ಗೆ. ಉದ್ದು, ಅರ್ಶಿಣ. ಅರ್ಶಿಣರೇ ತುಂಬಾ ಬೆಸ್ಟ್ ನನಗೆ. ಎವ್ರಿ ಫಾರ್ಮರ್ಸ್ ಹೇಳ್ತೀನಿ, ಅಗ್ರೋ ಫಾರೆಸ್ಟ್ರಿ ಮಾಡೋದಂದ್ರ 1 ಅಥವಾ 3 ಕ್ರಾಪ್ ಅರ್ಶಿಣ ಕ್ರಾಪ್ ತಗೋಬೇಕು ಅಲ್ಟರ್ನೇಟ್ದಾಗ. ವೆರಿ ಹೆಲ್ದಿ ಕ್ರಾಪ್, ಬೆಸ್ಟ್ ಆಗಿ ಬರ್ತದೆ. ಈಗ ನೋಡ್ರಿ ಅದು ರೂಟ್ಸ್ ಮ್ಯಾಗಿರೋದ್ರಿಂದ ಒಂದಕ್ಕೂ ಡಿಸ್ಟರ್ಬ್ ಆಗಿಲ್ಲ, ಬೆಳವಣಿಗೆನೂ ಸರಿಯಾಗಿರ್ತದೆ ಒಂದಕ್ಕೂ. ಇದು ನೋಡ್ರಿ ರಕ್ತ ಚಂದನ ಯಾವ ತರ ಬಂದ್ಬಿಟ್ಟು. ಹೌದು ಸರ್, ತುಂಬಾ ಚೆನ್ನಾಗಿ ಬಂದ. ಇದು 5 ವರ್ಷದ ಗಿಡ ಸರ್? ಹಾ, ಇದು 5 ವರ್ಷದ ಗಿಡ. ಇದು ಕಟಿಂಗ್ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕು? ಇನ್ನೂ ಒಂದು 10 ವರ್ಷ 15 ವರ್ಷ ಇದಕ್ ಬರ್ಬೇಕು. ಇದಕ್ ಸ್ವಲ್ಪ ಜಾಸ್ತಿ ಬೇಕಾದ ಟೈಮ್. ಶ್ರೀಗಂಧಕ್ಕಿಂತನೂ ಜಾಸ್ತಿ ಟೈಮ್ ಇದಕ್ಕೆ ಬೇಕು ಇದಕ್ಕೆ. ಬಟ್ ನೀವು ಈಗ ಅಬ್ಸರ್ವ್ ಮಾಡ್ಬೋದು, ಇದು ನೋಡ್ರಿ ಎಷ್ಟು ಗರ್ತಾಗಿ ಬಂತದೆ. ಶ್ರೀಗಂಧ ಎಷ್ಟು ವರ್ಷಕ್ಕೆ ಹಾರ್ವೆಸ್ಟಿಂಗ್ ಬರ್ತದೆ? ಇನ್ನು ಒಂದು 10 ವರ್ಷಕ್ಕೆ 15 ವರ್ಷಲಿಂತ ನಾವು ಹಾರ್ವೆಸ್ಟ್ ಮಾಡ್ಬೋದು. 10 ವರ್ಷಲಿಂತ ಅದಕ್ಕೆ ಹಾರ್ಡ್ವುಡ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ. ಕಟಿಂಗ್ ಮಾಡೋ ಟೈಮ್ ಅಲ್ಲಿ ಏನಾದ್ರು ಪ್ರೊಸೆಸಿಂಗ್ ಇರ್ತದೆ? ಇಲ್ಲ, ಕಟಿಂಗ್ ಈಗ ನೋಡಿ ನೀವು ಶ್ರೀಗಂಧ ಬೆಳೆದಿಲ್ಲೋ ಅಂತ ಈಗರೆ IWST ಅಂತ ಅದ, ಅದರಲ್ಲಿ ನಿಮಗೆ ಸ್ಕ್ಯಾನಿಂಗ್ ಕೂಡ ಮಾಡ್ತಾರ. ಒಂದ್ ಗಿಡಕ್ಕೆ ಹಾರ್ಡ್ವುಡ್ ಎಷ್ಟ್ ಆಗ್ಯದ, ಸಾಫ್ಟ್ವುಡ್ ಎಷ್ಟು, ಬಾರ್ಕ್ ಎಷ್ಟಿದೆ. ಸುಮಾರು ಈ ಮೊದಲೆಲ್ಲ ಅದಕ್ಕೆ ರಂಧ್ರ ಹಾಕಿ ಸ್ಮೆಲ್ ನೋಡಿ ಈ ತರ ಮಾಡ್ತಿದ್ರು. ಬಟ್ ಪ್ರೆಸೆಂಟ್ಲಿ ಆ ತರ ಬೇಕಾಗಿಲ್ಲ. ಬರೀ ಸ್ಕ್ಯಾನಿಂಗ್ ಹಿಂಗ ಎಲ್ಲಾ ಹಚ್ಬಿಟ್ರಪ್ಪ ಅಂದ್ರೆ ಅದು ತಾನೇ ಸ್ಕ್ಯಾನ್ ಆಗ್ಬಿಡ್ತದೆ. ನಿಮ್ಮಲ್ಲಿ ಗಿಡದಲ್ಲಿ ಚೇಗು ಅಂತಾರಲ್ಲ, ಹಾರ್ಟ್ವುಡ್ ಬೆಳೆದದೋ ಇಲ್ಲೋ ಅಂತ ನಾವು ಮ್ಯಾಗ್ಲಿಂತಾನೆ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಸರ್, ಹೆಬ್ಬೇವು ಏನ್ ಸೈಜ್ ಬಂದಿದ್ದು ಸರ್? ಇದು ಹೆಬ್ಬೇವು ನೋಡ್ರಿ ಸುಮಾರು ಹಿಂಗ್ ಸುತ್ತಾಳತಿ ಇದು ಏನ್ ಬಂದಿತ್ತಲ್ಲ, ಇದು 45ಲಿಂತ 50 ಇಂಚ್ ವರೆಗೂ ನಮ್ಮಲ್ಲಿ ಬಂದಿದ್ದೇವ್ರಿ. ಆಯ್ತಾ. ಇದು ನಾ ರೈತರಿಗೆ ಇನ್ನೊಂದು ರಿಕ್ವೆಸ್ಟ್ ಅಂದ್ರಲ್ಲ, ಶ್ರೀಗಂಧದಲ್ಲಿ ಹೋಸ್ಟ್ ಅಂತ ಹೆಬ್ಬೇವು ಒಟ್ಟೆ ಟೋಟಲಿ ಯೂಸ್ ಮಾಡ್ಬೇಡ್ರಿ. ಇದ್ರಲ್ಲಿ ಏನ್ ಡಿಫೆಕ್ಟ್ ಅಪ್ಪ ಅಂದ್ರೆ ಇದು ತುಂಬಾ ಚಾಚ್ಕೊಂಡ್ ಬಿಟ್ಟಿರ್ತದ. ಆಯ್ತಾ, ಗಾಳಿಲೇ ಅದ್ರ ಟೊಂಗಿನೋ ಅಥವಾ ಸ್ಟೆಮ್ ಮುರ್ಕೊಂಡ್ಬಿಟ್ಟು ಮತ್ತಿತ ಗಿಡಗಳು ಡ್ಯಾಮೇಜ್ ಮಾಡೋ ಚಾನ್ಸಸ್ ಆಗ್ಯಾವ್ರಿ. ಮತ್ತೆ ಕಟಿಂಗ್ ಮಾಡ್ಬೇಕಾದ್ರೂ ತೊಂದ್ರೆ. ಕಟಿಂಗ್ ಮಾಡ್ಬೇಕಂದ್ರೆ ತುಂಬಾ ಚಾಚ್ಕೊಂಡ್ಬಿಟ್ಟದ, ಬಹಳ ತೊಂದರೆ ಇದಕ್ಕೆ. ಇವನ್ ಈ ಫೀಲ್ಡ್ ಅಲ್ಲಿ ಈಗ ನಾವು ಓಪನ್ ಫೀಲ್ಡ್ ಅಲ್ಲಿ ಟ್ರ್ಯಾಕ್ಟರ್ ಅದು ಹಚ್ಚಿಕೊಂಡು ತಗೋಬಹುದು. ಇದು ಬಹಳಷ್ಟು ಪ್ರಾಬ್ಲಮ್ ಆಗ್ಬಿಡ್ತಿದ್ದು, ಒಳಗಿಂದ ಹೋಗ್ಬೇಕಲ್ಲ. ಹಂಗಾಗಿ ಇದು ಯಾರು ಶ್ರೀಗಂಧ ಮಾಡ್ಬೇಕಿತ್ತಂದ್ರೆ ಅದ್ರಲ್ಲಿ ಹೆಬ್ಬೇವು ಮಾಡ್ಲದ್ ನಾರೇ ಟೋಟಲ್ ಅವಾಯ್ಡ್ ಮಾಡಂತ ಹೇಳ್ತೀನಿ. ಬಾರ್ಡರ್ ಹಾಕೋಬಹುದು, ಇದು ಸಪ್ರೇಟ್ ಮಾಡ್ಬೋದು. ಇದು ನಿಮ್ಮಲ್ಲಿ ಜಮೀನ್ ಜಾಸ್ತಿ ಇತ್ತಪ್ಪ, ಈಗ ಸುಮಾರು 100 ಎಕರೆ 150 ಎಕರೆ ದೊಡ್ಡವ್ರ ಮಾಲಕರು ಇದ್ರ, ಅವ್ರಿಗೆ ಒಳ್ಳೆ ಸಜೆಷನ್ ಅಂದ್ರೆ ಈ ತರ ಹೆಬ್ಬೇವು ಮಾಡಬಹುದು. ಹೆಬ್ಬೇವಲ್ಲಿ ನಾವು ಕೊತ್ತಂಬರಿ, ವೆಜಿಟೇಬಲ್ಸ್, ಇವನ್ ಉದ್ದು, ಹೆಸರು, ನಾವ್ ಏನ್ ಬೇಕಾದ್ರೂ ರೂಟೀನ್ ಮಾಡ್ಕೊಂಡಿನೂ ಇದು ನಾವು ಒಂಥರ ಪರಿಸರ ಸಂರಕ್ಷಣೆ ಮಾಡೋದು, ಅಂತರ್ಜಲ ಹೆಚ್ಚು ಮಾಡ್ಕೊಳ್ಳೋದು, ಇವೆಲ್ಲ ನಾವು ಮಾಡೋದು. ಬಟ್ ಇದು ಇನ್ ಫ್ಯೂಚರ್ ಅಲ್ಲಿ ಒಳ್ಳೆ ಇನ್ಕಮ್ ಕೂಡ ಇದೆ. ಈಗ 6,500 ರೂಪಾಯಿ ಟನ್ ಮಾರ್ತಾ ಇದೆ. ಮುಂದ್ ಕ್ರಮೇಣ ಅದು 10-12 ಸಾವಿರದವರೆಗೂ ಆಗ್ಬೋದು. ಹಂಗಾಗಿ ಲಾರ್ಜ್ ಫಾರ್ಮರ್ ಯಾರು ಇದ್ರಪ್ಪ ಅಂದ್ರೆ ಅವ್ರ ಹೊಲದಲ್ಲಿ ಇದನ್ನ ಮಾಡೋದು ಸೂಕ್ತ. ಸರ್, ಇದು ಎಷ್ಟು ದಿನ ಆಯ್ತು ಹಾರ್ವೆಸ್ಟಿಂಗ್ ಮಾಡಿ? ಇದು ರೀಸೆಂಟ್ಲಿ 1 ವಾರ ಆಯ್ತು, ಇನ್ನೂ ಮಾಡ್ತಾ ಇದ್ದೀವಿ. ಶ್ರೀಗಂಧದಾಗಿಂದೇ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಇನ್ನೊಂದು 20% ಉಳಿದಿದೆ, ಈಗ ಮಾಡ್ಬೇಕಿನ್ನು. ಸರ್, ಯಾವ ತರ ಬೆಳೆದ್ರಿ ಇದ್ರದ್ದು? ಇದು ಟೋಟಲ್ ನಾವು ಶ್ರೀಗಂಧಕ್ಕ ಯಾವ್ದೇ ತರ ಕೆಮಿಕಲ್ ಅಥವಾ ಇನ್ನಿತರ ಫರ್ಟಿಲೈಸರ್ ಯಾವ್ದು ಹಾಕಂಗಿಲ್ಲ. ಅದು ಮುಂದ್ ಮೆಡಿಸಿನಲ್ ಪ್ರಾಪರ್ಟಿ ಬರ್ಬೇಕಂತ ಅದಕ್ಕೆ ಟೋಟಲ್ ಕೆಮಿಕಲ್ ಫ್ರೀ ಅದ. ಹಂಗೆ ಅದ್ರಲ್ಲಿ ಇದು ಹಲ್ದಿ ಚಂದನ್ ಅಂತ ಹೇಳ್ದಲ್ಲ, ಹಾಗೆ ಇದು ವಿತೌಟ್ ಕೆಮಿಕಲ್ ಆರ್ಗ್ಯಾನಿಕಲಿ ಗ್ರೋಂಡ್ ಟರ್ಮರಿಕ್ ಅದ ರೀ. ಇದಕ್ಕೆ ಯಾವ್ದೇ ತರ ಕೆಮಿಕಲ್ ಯುಟಿಲೈಸೇಷನ್ ಇಲ್ಲ. ಸರ್, ಈಗ ಅರಿಶಿಣ ಆದ್ಮೇಲೆ ಎಲ್ಲಾರು ಮಾರ್ಕೆಟ್ ಅಲ್ಲಿ ತಗೊಂಡ್ ಹೋಗ್ತಾರೆ, ಎಲ್ಲಾರು ಒಂದೇ ರೇಟ್ಗೆ ಕೇಳ್ತಾರೆ. ನೀವು ಆರ್ಗ್ಯಾನಿಕ್ ಆಗಿ ಬೆಳೆದು ಯಾವ ತರ ಮಾರಾಟ ಮಾಡ್ತೀರಿ? ಇದ್ರ ಮಹತ್ವ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಾವು ಇದು ನಾವೇ ಓನ್ ಪೌಡರ್ ಮಾಡಿ ಇದನ್ನ ಹಿಬಾರೆ ಬ್ರ್ಯಾಂಡ್ ಅಂತ ನಾವು ಮಾರ್ತಾ ಇದೀವಿ. ಇದಕ್ಕ ಹೇಳ್ಬೇಕಾದ್ರೆ ನಮ್ದು ಬ್ರ್ಯಾಂಡ್ ಒಂದ್ಸತಿ ಯೂಸ್ ಮಾಡಿದ್ರು ಸುಮಾರು ಈಗ 4 ವರ್ಷಲಿಂತ ಕಂಟಿನ್ಯೂಸ್ ಆಗಿ ಅಂದ್ರ ಮೌತ್ ಟು ಮೌತ್ ಅಂತಾರಲ್ಲ, B2B, ಹಂಗಾಗಿ ಎಲ್ಲರೂ ತಗೊಂಡವ್ರು ವೆರಿ ಹ್ಯಾಪಿ ಸ್ಯಾಟಿಸ್ಫೈಡ್ ಇರೋದ್ಲಿಂತ ಅವ್ರ ಫ್ರೆಂಡ್ಸಿಗ, ಅವ್ರ ತಮ್ಮ ರಿಲೇಟಿವ್ಸ್ಗ ಹಿಂಗ್ ಹೋಗೋದು. ಇವನ್ ಪೋಸ್ಟ್ ಅಲ್ಲಿ
ಮಂಗಳೂರು ಆಯ್ತು, ಇವನ್ ಎಲ್ಲ ಕರ್ನೂಲ್ಕ ಈ ತರ ನಾವು ಆನ್ ಫೋನಲ್ಲಿ ವಾಟ್ಸಪ್ ಅಲ್ಲಿ ನಮಗೆ ರಿಕ್ವೈರ್ಮೆಂಟ್ ಬರ್ತಾವ, ಅದ್ರಲ್ಲಿ ಪೋಸ್ಟ್ ಥ್ರೂನು ನಾ ಇದು ಅರ್ಶಿಣ ಕಳ್ಸಿರ್ತೀವಿ. ಈ ಆರ್ಗ್ಯಾನಿಕ್ ಗ್ಲೋರ್ ಮಾಡೋದ್ರಿಂದ ಬಹಳಷ್ಟು ಜನ ಇದರಲ್ಲಿ ಒಲವು ತೋರಿಸ್ತಾ ಇದ್ದಾರೆ. ಆಯ್ತಾ, ಮನೆಯಲ್ಲಿ ಹೆಣ್ಮಕ್ಳಿಗೆ ನೋಡ್ರಿ, ನೀವು ಯಾವ್ದೇ ಅರ್ಶಿಣ ನೀವು ಕೊಡ್ರಿ, ಅವ್ರು ಇಮಿಡಿಯೇಟ್ ಕ್ಯಾಚ್ ಮಾಡ್ಬಿಡ್ತಾರೆ, ಇದು ಭಾರಿ ಟೇಸ್ಟ್ ಅದ, ಇದ್ರ ಕಲರ್ ಬಹಳ ಚೆನ್ನಾಗೈತೆ, ಇದು ಅಡ್ಗೆ ಟೇಸ್ಟ್ ಆಗ್ತದೆ ಅಂತ. ಈ ತರ ಹೆಣ್ಮಕ್ಳಿಗೆ ಅದು ಅಭಿರುಚಿ ಬಂದ್ಬಿಟ್ಟು ಅವ್ರು ಇವನ್ ಫೋನಲ್ಲಿ ವಾಟ್ಸಪ್ ಸ್ಪೀಡ್ ಪೋಸ್ಟ್ ಥ್ರೂನ ಇದು ನಾ ಅರ್ಶಿಣ ಕಳಿಸ್ತಾ ಇದ್ದೀನಿ. ಓಕೆ ಸರ್.